ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಓಂ ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇವತ್ತು ನಾವೆಲ್ಲರೂ ಸೇರಿರುವುದು ರಥಸಪ್ತಮಿಯ ಅಪೂರ್ವ ಸನ್ನಿವೇಶದಲ್ಲಿ. ನಮ್ಮ ಸನಾತನ ಧರ್ಮದ ಪಂಚಾಂಗದಲ್ಲಿ ರಥಸಪ್ತಮಿಯ ಸ್ಥಾನ ತುಂಬ ಅಗ್ರವಾದದ್ದು. ಮಕರ ಸಂಕ್ರಾಂತಿಯ ದಿವಸ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿದರೆ ಅದಾದ ಮೇಲೆ ಮಾಘ ಮಾಸದ ಶುಕ್ಲ ಸಪ್ತಮಿ ಎಂದು ಸೂರ್ಯ ಜಯಂತಿ ಎಂದೇ ಪ್ರಸಿದ್ಧ ಆಗಿರುವ ದಿನ. ಈ ದಿವಸ ಭಗವಂತನಲ್ಲಿ, ಲಕ್ಷ್ಮೀದೇವಿಯಲ್ಲಿ ಮತ್ತು ಸೂರ್ಯನಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಅವರ ಅನುಗ್ರಹ ಪಡೆಯುವಂತಹ ವಿಶೇಷವಾದ ದಿನವೇ ಈ ರಥಸಪ್ತಮಿ. ಆಶ್ವಯುಜ ಮಾಸದಲ್ಲಿ ನಡೆಯುವ ನವರಾತ್ರಿಯ ಸಂದರ್ಭದಲ್ಲಿ ಏನೇನು ವಾಹನಗಳನ್ನು ಮೇಲೆ ಭಗವಂತ ಬ್ರಹ್ಮೋತ್ಸವವನ್ನು ಸೇವೆಯನ್ನು ತಗೋತಾ ಇದ್ದಾನೆ. ಆ ವಾಹನಗಳಲ್ಲಿ ಒಂದೇ ದಿನ 7 ವಾಹನಗಳ ಮೇಲೆ ಭಗವಂತನ ನೋಡುವ ಅಪೂರ್ವ ಸನ್ನಿವೇಶ ಈ ರಥಸಪ್ತಮಿ. ಅದೇ ಅಲ್ಲ, ಲಕ್ಷ್ಮೀ ಸ್ವರೂಪಳಾದ ಪದ್ಮಾವತಿ ದೇವಿಯು ಕೂಡ ರಥಸಪ್ತಮಿಯ ದಿವಸ ಈ ಅನೇಕ ವಾಹನಗಳ ಮೇಲೆ ಕುಳಿತುಕೊಂಡು ಭಗವಂತನಿಗೆ ಪ್ರೀತಿಯಾಗುವಂತೆ ಎಲ್ಲರಿಗೂ ದರ್ಶನವನ್ನು ನೀಡ್ತಾ ಇದ್ದಾಳೆ. ಇವಾಗ ನಾವು ವೀಕ್ಷಣೆ ಮಾಡುತ್ತಿರುವುದು ತಿರುಮಲದ ಗರುಡ ವಾಹನ ಸೇವೆಯನ್ನು ಅದರ ಪ್ರಾರಂಭದ ಘಟ್ಟದಲ್ಲಿ ಇದ್ದೇವೆ. ನೋಡಬಹುದು. ಈ ಕೆಲಸಕ್ಕಾಗಿ, ಈ ವಿಶೇಷ ಉತ್ಸವಕ್ಕಾಗಿ ಎಲ್ಲ ಸಜ್ಜಾಗಿದ್ದಾರೆ. ಅನೇಕ ಅಧಿಕಾರಿಗಳು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರ ಚೇರ್ಮನ್, ಎಕ್ಸಿಕ್ಯೂಟಿವ್ ಆಫೀಸರ್ ಎಲ್ಲರೂ ಅಲ್ಲಿ ಸೇರಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಸೇರಿ, SVBC CEO ಕೂಡ ಅಲ್ಲಿ ಬಂದು ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವಂತೆ ಮೇಲ್ವಿಚಾರಣೆ ನಡೆಸ್ತಾ ಇದ್ದಾರೆ. ಇವಾಗ ನೋಡಬಹುದು, ಅನಾವರಣ ಆಗಿದೆ. ಭಗವಂತ ಅಲ್ಲಿ ಶ್ರೀನಿವಾಸ ರೂಪದಲ್ಲಿ ಶ್ರೀ ಗರುಡ ದೇವರ ಮೇಲೆ ವಿರಾಜಮಾನನಾಗಿದ್ದಾನೆ. ಭಗವಂತನ ಮುಖದಲ್ಲಿ ವಿಶೇಷವಾದ ಆನಂದ ನಮಗೆ ಕಾಣಿಸ್ತದೆ. ಭಗವಂತನಿಗೆ ಆನಂದ, ದುಃಖ, ವೃದ್ಧಿ, ಹ್ರಾಸ ಅವೆಲ್ಲ ಏನೂ ಇಲ್ಲ. ಅವನೇ ಆನಂದಮಯ. ಆದರೂ ಸಹ ಭಕ್ತರಿಗೆ ಒಂದು ವಿಶೇಷ ರೂಪವನ್ನು ತೋರಿಸಬೇಕು, ಅವರ ಮನಸ್ಸಲ್ಲಿ ಆನಂದ ಉಂಟಾಗಬೇಕು ಎಂಬುದಾಗಿ ತಿಳಿದು ಆನಂದ ರೂಪಿಯಾಗಿ ನಿಂತಿದ್ದಾನೆ. ಅವರು ಹೇಳುವುದು ಅದೇ, ಗರುಡನ ಮೇಲೆ ಕುಳಿತಾಗ ಭಗವಂತನಿಗೆ ವಿಶೇಷ ಒಂದು ಆನಂದ ಉಂಟಾಗುತ್ತೆ ಅಂತ. ಅದು ಅವನ ವಾಹನ. ಯಾವಾಗಲೂ ಭಗವಂತ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಅದರ ವಾಹನ ಗರುಡ ವಾಹನ. ಭಗವಂತ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದ ರತ್ನಗಳ, ವಜ್ರದ ಎಲ್ಲ ಸೇರಿರುವಂತಹ ಒಂದು ಮುಕುಟವನ್ನು ಧಾರಣೆ ಮಾಡಿದ್ದಾನೆ. ನೋಡುತ್ತಿರುವುದು ಗರುಡ ದೇವರ ಮುಖವನ್ನು. ಗರುಡ ದೇವರಿಗೆ ವಿಶೇಷವಾದ ಸಂತೋಷ. ತನ್ನ ಮೇಲೆ ತನ್ನ ಸ್ವಾಮಿಯಾದ ಭಗವಂತ ವಿರಾಜಮಾನನಾಗಿದ್ದಾನೆ. ಅದನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಿ ಇತರ ಭಕ್ತರಿಗೆ ದರ್ಶನವನ್ನು ಕೊಡಿಸಬೇಕು,
ಅದೇ ಗರುಡದೇವರ ಮುಖ್ಯ ಧ್ಯೇಯ. ಈ ಸಂದರ್ಭದಲ್ಲಿ ಈಗ ಈ ಉತ್ಸವ ಪ್ರಾರಂಭವಾಗಲಿದೆ. ಬೆಳಗ್ಗೆ 2 ಗಂಟೆ ಕಾಲದಿಂದ ಎಲ್ಲರೂ ಸಹ ಇಲ್ಲಿ ಸಂಯಮದಿಂದ ಒಂದೊಂದು ಉತ್ಸವವನ್ನು ದರ್ಶನವನ್ನು ಪಡಿತಾ ಇದ್ದಾರೆ. ಶ್ರೀ ತಿರುಮಲ ತಿರುಪತಿ ದೇವಸ್ಥಾನದ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಮೊಬೈಲ್ ಫೋನ್ನಲ್ಲಿ ಅಂತರ್ಜಾಲಕ ಮೂಲಕವಾಗಿ ಎಲ್ಲರಿಗೂ ಅವರ ಇದ್ದಿದ್ದ ಸ್ಥಳದಲ್ಲೇ ಭಗವಂತನ ಈ ರೂಪವನ್ನು ತೋರಿಸಿ ಅವರಿಗೆ ಒಂದು ವಿಶೇಷವಾಗಿ ಭಕ್ತಿಯನ್ನು ಉಂಟು ಮಾಡಿ ಅವರಿಗೆ ಭಗವದೋಪಾಸನೆಯನ್ನು ಈ ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಮಾಡುವುದಕ್ಕೆ ಅವರ ಪ್ರಯತ್ನ ಬಹಳ ಚೆನ್ನಾಗಿದೆ. ಒಮ್ಮೆ ಬ್ರಹ್ಮೋತ್ಸವದಲ್ಲಿ ಅಥವಾ ಉತ್ಸವದಲ್ಲಿ ಭಗವಂತನ ದರ್ಶನ ಅತಿ ದುರ್ಲಭ. ಜನ್ಮ ಜನ್ಮಾಂತರಗಳ ಪುಣ್ಯ, ನಮ್ಮ ಹಿರಿಯರು ಮಾಡಿದ ವಿಶೇಷ ಪುಣ್ಯ. ಹೀಗಾಗಿ ಅವರೆಲ್ಲರೂ ನೋಡಬೇಕು. ಅವರೆಲ್ಲರ ಅನುಗ್ರಹ ಪಡೆದು ನಾವು ಇವತ್ತು ಈ ಭಗವಂತನ ಈ ರೂಪವನ್ನು ನೇರ ಪ್ರಸಾರದಿಂದ ನೋಡ್ತಾ ಇದ್ದೇವೆ. ಬೆಳಗ್ಗೆ 5:30 ಸೂರ್ಯಪ್ರಭಾ ವಾಹನದಿಂದ ಪ್ರಾರಂಭ ಆಗಿ ಈಗಾಗಲೇ ಸೂರ್ಯಪ್ರಭಾ ವಾಹನ, ಈಗ ನಡೀತಿರುವುದು ಗರುಡ ವಾಹನ, ಇದಕ್ಕಿಂತ ಮುಂಚೆ ಚಿನ್ನಶೇಷ ವಾಹನ, ಇದೆಲ್ಲ ಕೂಡ ನಡೀತಾ ಇದೆ. ಇನ್ನು ಮುಂದೆ ಕೂಡ ಅನೇಕ ವಾಹನಗಳು ಬರಲಿದೆ. ಇದೆಲ್ಲರ ನೇರ ವೀಕ್ಷಣೆಯನ್ನು SVBC ಕನ್ನಡ ವಾಹಿನಿ 3 ನಲ್ಲಿ ನಾವು ನೋಡಬಹುದು. ಭಾರತದ ಎಲ್ಲ ಕಡೆಯೂ, ಇಡೀ ವಿಶ್ವದಲ್ಲಿ ಎಲ್ಲಿ ಯಾರು ಬೇಕಾದರೂ ಯಾವ ಚಾನಲಲ್ಲಿ ಬೇಕಾದರೂ ಇದನ್ನು ನೋಡಬಹುದು. ಇದಕ್ಕೆ ಕನ್ನಡ, ಹಿಂದಿ ಮತ್ತು ತಮಿಳ್ ಮತ್ತು ತೆಲುಗು 4 ಭಾಷೆಗಳಲ್ಲಿ ಇದರ ನೇರ ವೀಕ್ಷಣೆಯನ್ನು ನಾವು ಮಾಡಬಹುದು. ಎಲ್ಲೇ ಇದ್ದರೂ ಇದರ ನೇರ ಪ್ರಸಾರ ಈಗ ನಡೆಯುತ್ತಾ ಇದೆ. ಇದೆಲ್ಲ ಕೂಡ TTD ಅವರ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ನಮಗೆ ಒದಗಿಸಿದೆ. ಉತ್ಸವ ಇನ್ನೇನು ಪ್ರಾರಂಭ ಆಗಬೇಕು. ಅಲ್ಲಿರುವ ಎಲ್ಲ ಅಧಿಕಾರಿಗಳು ಬಂದು ಪುರೋಹಿತರ ಹತ್ರ ಆಶೀರ್ವಾದವನ್ನು ಪಡೆದು ಭಗವಂತನ ಸೇವೆಗಾಗಿ ತತ್ಪರರಾಗುತ್ತಾ ಇದ್ದಾರೆ. ಭಗವಂತನ ಒಂದೊಂದು ಅಂಗಾಂಗ, ಒಂದೊಂದು ಆಭರಣಕ್ಕೂ ಒಂದು ವಿಶೇಷತೆ ಉಂಟು. ಈ ಹಸುರು ಮಣಿ, ಕೌಸ್ತುಭ ಮಣಿ, ಇದು ಬ್ರಹ್ಮದೇವರ ಪ್ರತೀಕ. ಹಾಗೆಯೇ ಭಗವಂತನ ಭಂಗಿ ಬಲಗೈಯಲ್ಲಿ ಕೆಳಗಡೆ ತೋರಿಸ್ತಾ ಇದ್ದಾನೆ. ಆನಂದನ ಎಲ್ಲೆಲ್ಲೋ ಹುಡುಕಬೇಡಿ, ನನ್ನ ಪಾದದಲ್ಲೇ ಇದೆ. ಭಗವಂತನ 2 ಪಾದಗಳಿಗೂ ಒಂದು ವಿಶೇಷ ಗುಣಗಳುಂಟು. ಒಂದಕ್ಕೆ ಆನಂದ ಮತ್ತು ಇನ್ನೊಂದಕ್ಕೆ ಜ್ಞಾನ. 2 ಕೈಯಲ್ಲಿ ಭಗವಂತ, 2 ಕಾಲಿನಿಂದ ಭಗವಂತ ತೋರಿಸ್ತಾ ಇದ್ದಾನೆ. ಎಲ್ಲೆಲ್ಲೋ ಹೋಗಬೇಡಿ, ನಿಮಗೆ ಬೇಕಾಗಿರುವುದು ಆನಂದ, ಬೇಕಾಗಿರುವುದು ಜ್ಞಾನ. ಈ 2 ಕೂಡ ನನ್ನ ಪಾದದಲ್ಲೇ ನೋಡಿ, ಇನ್ನಲ್ಲೂ ಹೋಗಬೇಡಿ. ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ದುಃಖ, ಈ ಲೌಕಿಕ ದುಃಖ ತಮ್ಮ ಮೊಣಕಾಲಿಂದ ಮೇಲೆ ಹೋಗೋದೇ ಇಲ್ಲ ಎಂಬುದಾಗಿ ಇನ್ನೊಂದು ಕೈಯಿಂದ ತೋರಿಸ್ತಾ ಇದ್ದಾನೆ. ಭಗವಂತನ ಈ ವಿಶೇಷ ಸಂದೇಶವನ್ನು ನಾವು ಸದಾ ಸ್ಮರಣೆ ಮಾಡಬೇಕು. ಭಗವಂತನ ಬೇರೆ ಬೇರೆ ಪ್ರತೀಕಗಳು ಬೇರೆ ಬೇರೆ ದೇವಾಲಯಗಳಲ್ಲಿ ಬೇರೆ ಬೇರೆ ಥರ ಇರ್ತದೆ. ಆದರೆ ಶ್ರೀನಿವಾಸನ ಈ ಭಂಗಿ ಅತಿ ಪ್ರಮುಖವಾದದ್ದು. ಈ ಪ್ರತೀಕದಲ್ಲೇ ನಮಗೆ ಭಗವಂತ ಒಂದು ಅಮೂಲ್ಯವಾದ ನಮ್ಮ ಜೀವನಕ್ಕೆ ಉಪಯೋಗವಾಗುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಈಗ ಉತ್ಸವ ಪ್ರಾರಂಭ ಆಗಿದೆ. ಅವರೆಲ್ಲರೂ ಸಜ್ಜರಾಗಿದ್ದಾರೆ. ಆ ಉತ್ಸವ ಈಗ ಬಂದು ರಥಬೀದಿಗಳು, 4 ರಥಬೀದಿಗಳು, ಮಾಡ ರಸ್ತೆ ಅಂತ ಏನು ಕರಿತೀವಿ, 4 ದಿಕ್ಕಿನಲ್ಲಿ ಅಲ್ಲಿ ಅದು ಸಂಚಾರ ಮಾಡ್ತಾ ಇದೆ. ಈಗ ಪ್ರಾರಂಭ ಆಗುವುದು. ಇನ್ನೊಂದು ವಿಶೇಷ ಏನು ಅಂದರೆ, ಗರುಡ ದೇವರು ಹೇಳ್ತಾರೆ, ಅಲ್ಲ ಭಗವಂತನೇ, ನನ್ನ ಹೆಗಲ ಮೇಲೆ ನಾನು ಕರ್ಕೊಂಡು ಹೋದಾಗ ಎಲ್ಲರಿಗೂ ನಿನ್ನ ಮುಖಾರವಿಂದ ನೋಡಿ ಆನಂದ ಪಡುವ ಅವಕಾಶ ಸಿಕ್ಕಿದೆ. ಆದರೆ ನನಗೆ ಮಾತ್ರ ಅದು ಸಿಗೋದೇ ಇಲ್ಲ, ಯಾಕಂದರೆ ನೇರವಾಗಿ ನಿನ್ನ ಮುಖ ಕಾಣಿಸೋದೇ ಇಲ್ಲ ಅಂತ. ಅದಕ್ಕೆ
ಭಗವಂತ ಅವರಿಗೆ ವಿಶೇಷವಾದ ಒಂದು ಅನುಗ್ರಹ ಮಾಡಿದ್ದಾನೆ. ಒಂದು ಕೆಲಸ ಮಾಡು, ಈ ರೀತಿಯಾಗಿ ಹೋಗುವಾಗ ನಿನ್ನ 2 ಕೈಗಳ ಮೇಲೆ ನಾನು ನನ್ನ 2 ಕಾಲುಗಳು ಇಡ್ತೇನೆ. ಆ ಕಾಲುಗಳ ಉಗುರು ನಲ್ಲಿ ನನ್ನ ಮುಖದ ಪ್ರತಿಬಿಂಬ ನೀನು ನೋಡಬಹುದು ಅಂತ. ಗರುಡ ಇದ್ದಾನೆ, ಅವನ 2 ಕೈ, ಆ ಕೈ ಮೇಲೆ ಭಗವಂತ ತನ್ನ 2 ಕಾಲುಗಳನ್ನು ಇಟ್ಟಿದ್ದಾನೆ. ಆ ಕಾಲುಗಳ ಉಗುರು ಅಲ್ಲಿ ಭಗವಂತನ ಪ್ರತಿಬಿಂಬ ಅವನ ಮುಖಾರವಿಂದ ಅದರಲ್ಲಿ ಕಾಣಿಸೋ ಹಾಗೆ ಭಗವಂತ ಒಂದು ವಿಶೇಷ ಕೃಪೆಯನ್ನು ಗರುಡನ ಮೇಲೆ ಮಾಡಿದ್ದಾನೆ. ಹಾಗಾಗಿ ಗರುಡನಿಗೂ ಸಹ ಭಗವಂತನ ದರ್ಶನ ಸದಾಕಾಲ ಆಗ್ತಿರಬೇಕು ಅನ್ನೋದು ಅವನ ಮೇಲೆ ಮಾಡಿರುವ ಭಗವಂತನ ವಿಶೇಷ ಕೃಪೆ. ತನ್ನ ತುಂಬ ಹತ್ತಿರದ ದೇವತೆ ಗರುಡ. ಭಗವಂತ ಎಲ್ಲೇ ಹೋದರೂ ಕೂಡ ಅವನ ಜೊತೆ ಹೋಗುವ ಭಾಗ್ಯ ಗರುಡನದು. ತನ್ನ 2 ಕೈಗಳ ಮೇಲೆ ಭಗವಂತನ 2 ಪಾದ, ಯಾವ ಪಾದವನ್ನು ಹುಡುಕೊಂಡು ಋಷಿಮುನಿಗಳು, ಮಾನವರು, ದೇವತೆಗಳು ಎಲ್ಲೂ ಧಾವಿಸಿ ಬರ್ತಾರೋ ಆ 2 ಪಾದಗಳು ಸದಾಕಾಲ ಗರುಡನ ಕೈ ಮೇಲೆ ಇರದೆ ಅಂದರೆ ಗರುಡನ ಭಾಗ್ಯ ಎಂಥದ್ದು. ಗರುಡನ ಈ ರೂಪವನ್ನು ನಾವು ಪುರಾಣಗಳಲ್ಲಿ ಅನೇಕ ಸತಿ ಕೇಳ್ತೇವೆ. ಗಜೇಂದ್ರ ಮೋಕ್ಷ ಕಾಲದಲ್ಲಿ ಕೂತುಕೊಂಡು ಬಂದು ಗರುಡ ಅಲ್ಲೆಲ್ಲ ಸಂಚಾರ ಮಾಡಿ ಪತಿಯನ್ನು ವೈಕುಂಠ ಲೋಕದಿಂದ ಭೂಲೋಕಕ್ಕೆ ತಂದಿದ್ದು ಗರುಡನೇ. ಹಾಗಾಗಿ ಗರುಡಾರೂಢನಾಗಿ ಬಂದಾಗೆಲ್ಲ ಭಗವಂತ ವಿಶೇಷ ತನ್ನ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ. ಅರಸ ಬಾರೋ ಇಂದು ವದನನೇ ಬಾರೋ, ಇಂದಿರೆ ಅರಸ ಬಾರೋ ಇಂದು ವದನನೇ ಬಾರೋ. ಕಂದರ್ಪನ ತಂದೆ ಬಾರೋ ಮಂದರೋದರ ಬಾರಯ್ಯ, ಕಂದರ್ಪನ ತಂದೆ ಬಾರೋ ಮಂದರೋದರ ಬಾರಯ್ಯ, ಇಂದಿರೆ ಅರಸ ಬಾರೋ ಇಂದು ವದನನೇ ಬಾರೋ.
ಓಂ ನಮೋ ವೆಂಕಟೇಶಾಯ. ಇಂದಿರೆ ಅರಸನೇ ಬಾರೋ, ಇಂದು ವದನನೇ ಬಾರೋ ಎಂಬುದಾಗಿ ದಾಸರಾಯರು ಹೇಳ್ತಾ ಇದ್ದಾರೆ. ಇಂದು ವದನ ಎಂಬುದಾಗಿ ಭಗವಂತನ ಹೆಸರು. ಇಂದು ವದನ ಅಂದರೆ ಚಂದ್ರಬಿಂಬನಾದ ಮುಖ ಸಾಮಾನ್ಯವಾಗಿ ನಾವು ಹೇಳುವುದು. ಆದರೆ ಭಗವಂತನ ಮುಖ ಚಂದ್ರನಿಗಿಂತ ತುಂಬ ಮಿಗಿಲಾದ ಒಂದು ಮುಖ. ಆದರೆ ನೀಚೋಪಮ ಅಂತ ಕರಿತೇವೆ. ಒಂದು ಉಪಮೆ ಅಂದರೆ ಆ ಥರ ಹೋಲಿಕೆ ಇದೆ ಎಂಬುದಾಗಿ ನೋಡಬಹುದು. ಚಂದ್ರನಿಗೂ ಭಗವಂತನ ಮುಖಕ್ಕೂ ಏನು ವ್ಯತ್ಯಾಸ ಎಂಬುದಾಗಿ ನಾವು ತಿಳಿಬಹುದು. ಚಂದ್ರ ಯಾವಾಗಲೂ ಇರೋದಿಲ್ಲ. ಬೆಳಗ್ಗೆ ಹೊತ್ತು ಚಂದ್ರ ಇಲ್ಲ, ಆದರೆ ಶ್ರೀನಿವಾಸ ಸದಾ ಕಾಲನ ಮುಂದೆ ಇರ್ತಾನೆ. ಚಂದ್ರನಿಗೆ ವೃದ್ಧಿ ಹ್ರಾಸಗಳಿಲ್ಲ. ಚಂದ್ರನಿಗೆ ವೃದ್ಧಿ ಹ್ರಾಸಗಳು ಉಂಟು, ಆದರೆ ಭಗವಂತನಿಗೆ ವೃದ್ಧಿ ಇಲ್ಲವೇ ಇಲ್ಲ. ಅವನು ಪೂರ್ಣ ಚಂದ್ರ, ಅವನು ಯಾವಾಗಲೂ ಪೂರ್ಣನಾಗೇ ಇರ್ತಾನೆ. ಆದರೆ ಚಂದ್ರ ಅಮಾವಾಸ್ಯೆ ಹೊತ್ತಿಗೆ ಚಿಕ್ಕದಾಗಿ ಅಮಾವಾಸ್ಯೆಯ ದಿವಸ ಇರುವುದೇ ಇಲ್ಲ. ಆದರೆ ಈ ಭಗವಂತ ಯಾವಾಗಲೂ ಇರ್ತಾನೆ. ಮತ್ತು ಚಂದ್ರ ಆಹ್ಲಾದ ಕೊಡುವ ದೇವತೆ, ಭಗವಂತ ಎಲ್ಲವನ್ನು ಕೊಡುವ ದೇವತೆ. ಚಂದ್ರನಿಗೆ ಶಕ್ತಿ ಬರುವುದು ಸೂರ್ಯನಿಂದ. ಇದು ಎಲ್ಲರೂ ಒಪ್ಪಿರುವಂತಹ ವಿಚಾರ. ವಿಜ್ಞಾನ ಕೂಡ ಇವಾಗ ಹೇಳ್ತಾ ಇದೆ, ಸೂರ್ಯ ತನ್ನ ಶಕ್ತಿಯನ್ನು ಚಂದ್ರನಿಗೆ ಕೊಡ್ತಾ ಇದ್ದಾನೆ ಅಂತ. ಆದರೆ ಈ ಭಗವಂತನ ಶಕ್ತಿ ಎಂಥದ್ದು ಅಂದರೆ ಸೂರ್ಯನಿಗೆ ಶಕ್ತಿ ಕೊಡುವಂತಹ ಶಕ್ತಿ ಭಗವಂತನಿಗೆ. ಹಾಗಾಗಿ ಇಂದು ವದನ ಅಂತ ಏನಂತೇವೆ ಅದು ಒಂದು ಥರ ನೀಚೋಪಮವೇ. ಆದರೆ ಭಗವಂತನ ಮುಖ ಅಂತ ಪೂರ್ಣವಾಗಿದೆ ಅಂತ ತಿಳಿಸುವುದಕ್ಕೆ, ಪ್ರಭಾವಂತನಾಗಿದೆ ಎಂಬುದಾಗಿ ತಿಳಿಸುವುದಕ್ಕೆ ಚಂದ್ರಬಿಂಬ ಮುಖ ಎಂಬುದಾಗಿ ನಾವು ಹೇಳ್ತೇವೆ. ಈಗ ನಾವು ನೋಡುತ್ತಿರುವುದು ಗರುಡ ವಾಹನ. ಅದರ ಮೇಲೆ ಆರೂಢನಾಗಿ ಭಗವಂತ ಹೋಗುತ್ತಾ ಇದ್ದಾನೆ. ಗರುಡ ಧ್ವಜ ಎಂಬುದಾಗಿ ಭಗವಂತನಿಗೆ ಇನ್ನೊಂದು ಹೆಸರು. ವಿಷ್ಣು ಸಹಸ್ರನಾಮನಲ್ಲಿ ಬರುವಂತಹ ಒಂದು ಹೆಸರು ಗರುಡ ಧ್ವಜ. ಗರುಡ ಧ್ವಜ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಬೇಕು. ಯಾವುದೇ ಒಂದು ವೈಷ್ಣವ ದೇವಸ್ಥಾನ ಇದ್ದರೆ ಅದರ ಮುಂದೆ ಒಂದು ಗರುಡ ಧ್ವಜ ಇದ್ದೇ ಇರ್ತದೆ. ಅದು ನೋಡಿದ ಕೂಡಲೇ ಇಲ್ಲಿ ವೈಷ್ಣವ ಕ್ಷೇತ್ರ ಇದು ಎಂಬುದಾಗಿ ಅದು ತಿಳಿತಾ ಇದೆ. ಹಾಗಾಗಿ ಎಲ್ಲಿ ಅದನ್ನು ಸಾಮಾನ್ಯವಾಗಿ ಇದು ಲೋಕದ ಪದ್ಧತಿ. ಯಾರೇ ಒಬ್ಬರು ಮನೆ ಒಳಗಡೆ ಹೋಗುವಾಗ ಅವರಿದ್ದಾರೋ ಇಲ್ವೋ ಅನ್ನೋ ತಿಳಿಯೋದಕ್ಕೆ ಅವರ ವಾಹನ ಇದೆಯೋ ಇಲ್ವೋ, ಯಾವ ವಾಹನ ಇದ್ದರೆ ಯಾರಿರ್ಬೋದು ಮನೆ ಒಳಗಡೆ, ಅಥವಾ ಒಂದು ಕಚೇರಿ ಒಳಗಡೆ ಇರಬಹುದು ಎಂಬುದಾಗಿ ನಾವು ತಿಳಿಬೋದು. ಅದೇ ಥರ ಗರುಡ ಕಂಬ ಇದೆ, ಗರುಡ ಧ್ವಜ ಇದೆ ಅಂದರೆ ಇದು ಒಂದು ವೈಷ್ಣವ ಕ್ಷೇತ್ರ ಎಂಬುದಾಗಿ ನಾವು ಅದರಲ್ಲಿ ತಿಳಿಬಹುದು. ನಾವು ನೋಡಬಹುದು ಈ ಗರುಡಾರೂಢನಾದ ಭಗವಂತ ಅವನ್ನ ಕರ್ಕೊಂಡು ಹೋಗಬೇಕಾದ್ರೆ ಅದು ಎಂಥ ಭಾರವಾದ ಒಂದು ವಾಹನ. ಇದನ್ನು ಎತ್ತುವುದಕ್ಕೆ ಎಷ್ಟು ಜನ ಸಿಬ್ಬಂದಿಯವರು ಅಲ್ಲಿ ಸಿದ್ಧರಾಗಿದ್ದಾರೆ ಎಂಬುದಾಗಿ. ಆವಾಗ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಬರ್ತದೆ, ಅಲ್ಲ ಈ ಗರುಡ ವಾಹನ ಭಗವಂತ ಅಂತ ಹೇಳಿದ್ರಿ, ಭಗವಂತನನ್ನು ಎತ್ತುವ ಸಾಮರ್ಥ್ಯ ಗರುಡನಿಗೆ ಹೇಗೆ ಬಂತು ಅಂದರೆ ಇದಕ್ಕೆ ಅನೇಕ ಉತ್ತರಗಳುಂಟು. ಭಗವಂತನಿಗೆ ಅನೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಾಗಿ ಕರಿತೇವೆ. ಅಂದರೆ ಭಗವಂತನ ವಿಶೇಷ ಶಕ್ತಿ ಅಂದರೆ ಅವನು ಎಷ್ಟು ಬೇಕಾದ್ರೆ ದೊಡ್ಡದಾಗಬಹುದು, ಎಷ್ಟು ಬೇಕಾದ್ರೆ ಚಿಕ್ಕದಾಗಬಹುದು, ಅತಿ ಭಾರನಾಗಬಹುದು, ಭಾರರಹಿತನು ಕೂಡ ಆಗಬಹುದು. ಅದು ಭಗವಂತನ ವಿಶೇಷ ಶಕ್ತಿ. ವಾಮನ ರೂಪಿಯಾಗಿ ಬಂದಾಗ ಚಿಕ್ಕ ಮಗುವಾಗಿ ಬಂದ, 5 ವರ್ಷದ ಹುಡುಗ. ಅದಕ್ಕಿಂತ ಚಿಕ್ಕದಾಗಿ ಕೃಷ್ಣನ ಪ್ರಾದುರ್ಭಾವ ಸಮಯದಲ್ಲಿ ಚಿಕ್ಕ ಮಗುವಾಗೇ ಬಂದ. ಆದರೆ ಅದೇ 3 ಲೋಕವನ್ನು ಮೆಟ್ಟುವಾಗ ತ್ರಿವಿಕ್ರಮನಾಗಿ ಬೆಳೆದ ಅದೇ ವಾಮನ ದೊಡ್ಡ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಭಗವಂತನಿಗೆ ಇರುವ ಈ ವಿಶೇಷ ಶಕ್ತಿ ಎಂಥದ್ದು ಅಂತ ಹೇಳಿ. ಅವರು ಆ ರೀತಿಯಾಗಿ ಅದನ್ನು ಬೆಳೆಸ್ತಾ ಇದ್ದಾನೆ. ಹಾಗಾಗಿ ಗರುಡನ ಮೇಲೆ ಕುಳಿತುವಾಗ ಅವನಿಗೆ ಎಷ್ಟು
ಎಷ್ಟು ಭಾರ ಆಗುತ್ತೋ ಅಷ್ಟು ಮಾತ್ರ ತನ್ನ ಭಾರವನ್ನು ಮಾಡುವ ಸಾಮರ್ಥ್ಯ ಮತ್ತು ಕಾರುಣ್ಯ ಭಗವಂತನದ್ದು. ಆಮೇಲೆ ಆ ಸಮಯದಲ್ಲಿ ತಾನೇ ಗರುಡನಲ್ಲಿ ಪ್ರವೇಶ ಮಾಡಿ ಅವನಿಗೆ ಆ ಶಕ್ತಿಯನ್ನು ಕೊಡ್ತಾನಂತೆ, ತನ್ನ ಎತ್ತುವ ಸಾಮರ್ಥ್ಯ. ಸೊ ಹಾಗಾಗಿ ಭಗವಂತನ ಎತ್ತುವುದಕ್ಕೆ ಅವನ ಸಾಮರ್ಥ್ಯವೇ ಹೊರತು ಗರುಡನ ಪ್ರತ್ಯೇಕವಾದ ಸಾಮರ್ಥ್ಯ ಅಲ್ಲ. ಆ ಯಾರ ದೇವತೆಗಳು ಕೂಡ ಅವನನ್ನು ಎತ್ತುವುದಕ್ಕೆ ಸಾಧ್ಯವಿಲ್ಲ, ಅವನ ಇಚ್ಛೆ ಇಲ್ಲದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ತಿಳಿಯಬೇಕು. ಗರುಡಾರೂಢನಾದ ಈ ಭಗವಂತನನ್ನು ನೋಡಿದಾಗ ಇದು ಶ್ರೀಕರ ರೂಪ, ನಾರಾಯಣನ ಶ್ರೀಕರ ರೂಪ ಎಂಬುದಾಗಿ ಕೂಡ ಶಾಸ್ತ್ರ ನಮಗೆ ತಿಳಿತಾ ಇದೆ. ಶ್ರೀಕರ ರೂಪವನ್ನು ದರ್ಶನ ಮಾಡುವ ಸದಾಕಾಲ ಮಾಡಬೇಕು. ಯಾರು ಇದನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಯಾವಾಗಲೂ ಸಂಪದ್ಭರಿತವಾಗುತ್ತೆ. ಯಾಕೆಂದರೆ ಭಗವಂತ ಈ ರೂಪದಲ್ಲಿ ಗರುಡಾರೂಢನಾಗಿ ಲಕ್ಷ್ಮೀ ಸಮೇತನಾಗಿ ವಿಹಾರ ಮಾಡೋಕ್ಕೆ ಹೊರಟಾಗ ಅವನ ಮನಸ್ಸಲ್ಲಿ ವಿಶೇಷವಾದ ಒಂದು ಆಹ್ಲಾದ, ಒಂದು ಸುಖ, ಒಂದು ಶಾಂತಿ ಮತ್ತು ಆನಂದ ಇರ್ತದೆ. ಆ ಆನಂದ ಅವನ್ನ ಆ ರೀತಿಯಾಗಿ ದರ್ಶನ ಮಾಡಿದರೆ ನಮಗೂ ಸಹ ಸದಾಕಾಲ ಆ ಆನಂದ ಇರುವುದು ಎಂಬುದಾಗಿ ನಾವಿದರಲ್ಲಿ ತಿಳಿಯಬಹುದು. ಗರುಡ ದೇವರು ಅಲ್ಲಿ ಕುಳಿತುಕೊಂಡು ಹೋಗಿದಾಗ ಇದು ಶ್ರೀಕರ ರೂಪ ಎಂಬುದಾಗಿ ನಾವು ಗುರುತಿಸಬಹುದು. ಈ ರೀತಿಯಾಗಿ ನಾವು ಇಂದಿನ ದಿವಸದಲ್ಲಿ ಅವನನ್ನು ಏನು ದರ್ಶನ ಮಾಡ್ತಾ ಇದ್ದೇವೆ, ಆ ಚಿತ್ರವನ್ನು ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಬೇಕು. ಆ ರೀತಿಯಾಗಿ ಮಾಡಿದಾಗ ಭಗವಂತನ ಆ ರೂಪವನ್ನು ನಾವು ಸದಾಕಾಲ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಲ್ಲಿ ಕೂಡ ಅತಿಯಾದ ಆನಂದ ಉಂಟಾಗುತ್ತೆ ಎಂಬುದಾಗಿ ಶಾಸ್ತ್ರಗಳು ತಿಳಿಸ್ತಾ ಇದೆ. ಇದು ನಮ್ಮೆಲ್ಲರಿಗೂ ದೊರೆತಿರುವ ಬಹಳ ಅಪೂರ್ವವಾದ ಒಂದು ಸಂದರ್ಭ. ಇದನ್ನು ಹೆಚ್ಚಾಗಿ ನಾವು ಪ್ರಯತ್ನ ಪಟ್ಟು ಭಗವಂತನಲ್ಲಿ ಧ್ಯಾನ ಮಾಡುವ ಒಂದು ವಿಶೇಷ ಅವಕಾಶ ನಮ್ಮೆಲ್ಲರಿಗೂ. ರಥಸಪ್ತಮಿಯ ದಿವಸ ಎಲ್ಲರನ್ನೂ ಸೂರ್ಯನಿಗೆ ಬೆಳಗಾಗಿ ಎದ್ದು ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಎಕ್ಕದ ಎಲೆ ಜೊತೆಯಲ್ಲಿ ಸ್ನಾನ ಮಾಡಬೇಕು. ಆ ಅರ್ಕಪತ್ರ ಅಂತ ಏನು ಕರಿತೀವಿ, ಗಂಡಸರು ತಲೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು, ಹೆಂಗಸರು ಭುಜದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು. ಈ ರೀತಿಯಾಗಿ ಸ್ನಾನ ಮಾಡಿ ಭಗವಂತನ ಪೂಜೆ ಮಾಡಿ ಭಗವಂತನಿಗೆ ಅರ್ಘ್ಯ ಕೊಟ್ಟು ಮತ್ತು ಸೂರ್ಯಾರ್ಘ್ಯವನ್ನು ಕೊಟ್ಟು ಅವನಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ನಮಗೆ ಆಯುಷ್ಯು, ಆರೋಗ್ಯ, ಧನ, ಸಂಪತ್ತು, ಜ್ಞಾನ ಎಲ್ಲವನ್ನು ಸೂರ್ಯಾಂತರ್ಯಾಮಿಯಾದ ಭಗವಂತನಲ್ಲಿ ಬೇಡಬೇಕು. ಸೂರ್ಯನ ಮಹಿಮೆ ನಾವು ಆಗಲೇ ತಿಳಿದಿದ್ದೇವೆ. ಬೆಳಗ್ಗೆ ಸೂರ್ಯ ನಮಗೆ ಕಾಣಿಸುವ ದೇವತೆ, ಭಗವಂತನ ವಿಶೇಷ ರೂಪ. ಎಲ್ಲರೂ ಭಗವಂತನನ್ನು ನೋಡುವುದಕ್ಕೆ ಆಗೋದಿಲ್ಲ, ಆದರೆ ಸೂರ್ಯನನ್ನು ಎಲ್ಲರೂ ನೋಡಬಹುದು. ನಮಗೆಲ್ಲೋ ಸೂರ್ಯ ಕಾಣಿಸ್ಲಿಲ್ಲ ಅಂತ ಯಾರು ಹೇಳಲಿಕ್ಕೆ ಬರಲ್ಲ. ಮನೆಯಿಂದ ಹೊರಗಡೆ ಹೋದರೆ ಸಾಕು ಸೂರ್ಯನ ದರ್ಶನ ಆಗ್ತದೆ. ಆ ಸೂರ್ಯನ ನೋಡಿದಾಗ ಅಬ್ಬಾ ಇವನು ಎಂಥ ಪ್ರಕಾಶ, ಮಾನವ ಎಷ್ಟೇ ಬಲ್ಬು ಏನೇ ಮಾಡಿ ಎಷ್ಟೇ ಟ್ಯೂಬ್ಲೈಟ್ ಹಾಕಿದರೂ ಕೂಡ ಸೂರ್ಯನ ಒಂದು ಏನು ಪ್ರತಾಪ ಇದೆ ಅದರ ಮುಂದೆ ಅದು ಏನೂ ಅಲ್ಲ. ನೋಡಿ, ಇಷ್ಟು ದೀಪಗಳು ಹಚ್ಚಿದರೂ ಕೂಡ ಒಂದು ಕಮಲ ಅರಳಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಸೂರ್ಯನ ಒಂದು ಕಿರಣ ಒಂದು ಕಮಲದ ಮೇಲೆ ಬಿದ್ದರೆ ಅದು ಅರಳುತ್ತೆ. ಯಾಕೆ ಅಂದರೆ ಕಮಲ ಅಂದರೆ ಲಕ್ಷ್ಮಿಯ ವಾಸಸ್ಥಾನ. ಲಕ್ಷ್ಮಿ ಅರಳುತ್ತಾಳೆ ಯಾವಾಗ ಸೂರ್ಯನಾರಾಯಣನನ್ನು ನೋಡಿದಾಗ ಮಾತ್ರ. ಬೇರೆ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಇಲ್ಲ. ಸೂರ್ಯ ಆರೋಗ್ಯದ ದೇವತೆ. ಅವನನ್ನು ಜಪ ಮಾಡಿ ಅವನಿಗೆ ಅರ್ಘ್ಯಾದಿಗಳನ್ನು ಕೊಟ್ಟು ಅವನ ಸ್ತೋತ್ರವನ್ನು ಮಾಡಿದರೆ ನಮಗೆ ಒಳ್ಳೆ ಆರೋಗ್ಯವನ್ನು ಸಿಗುತ್ತದೆ. ಇವತ್ತು ವಿಜ್ಞಾನ ಎಲ್ಲರೂ ಒಪ್ಪಿದ್ದಾರೆ ಈ ಮಾತನ್ನು. ಸೂರ್ಯನ ಬಿಂಬ ನಮ್ಮ ಮೇಲೆ ಬೀಳದಿದ್ದರೆ ಇದಕ್ಕೆ ಅನೇಕ ರೋಗಗಳು ನಮಗೆ ಬರುತ್ತೆ. ನಮಗೆ ನಮ್ಮ ದೇಹದಲ್ಲಿ ಒಂದು ಚೈತನ್ಯ, ಒಂದು ಶಕ್ತಿಯೇ ಕುಗ್ಗು ಹೋಗುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಈ ಮೋಡ ಕವಿದ ವಾತಾವರಣ ಇದ್ದಾಗ ನಮ್ಮಲ್ಲಿ ಸ್ಫೂರ್ತಿಯೇ ಇರೋದಿಲ್ಲ. ಸದಾಕಾಲ ಮಲಗಿರಲೇಬೇಕು ಎಂಬುವ ಒಂದು ಆಲಸ್ಯ ನಮ್ಮ ದೇಹದಲ್ಲಿ ಬರುತ್ತೆ. ಅದೇ ಬೆಳಗ್ಗೆ ಎದ್ದಾಗ ಒಳ್ಳೆ ಸೂರ್ಯ
ಪೂರ್ಣ ತೇಜಸ್ಸಿಂದ ಬಂದಿದ್ದಾನೆಂದರೆ ತಕ್ಷಣ ಬೇಗ ಏಳುವ ಒಂದು ಪದ್ಧತಿ ಎಲ್ಲರೂ ಹಾಕೋತಾರೆ. ಆಮೇಲೆ ಹೊರಗಡೆ ಹೋಗಿ ಚೈತನ್ಯದಿಂದ ಎಲ್ಲ ಥರ ಕೆಲಸಗಳನ್ನು ಮಾಡೋದಕ್ಕೆ ಅವರಲ್ಲಿ ಶಕ್ತಿ ಸಿಗ್ತದೆ. ಹೀಗಾಗಿ ಸೂರ್ಯನ ಏನು ಕಿರಣಗಳಿದೆ ಅದರಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು ಭಗವಂತ ಕರುಣಿಸಿದ್ದಾನೆ. ಸಸ್ಯಗಳು ಸಹ ಹಾಗೆ. ಸೂರ್ಯ ಇಲ್ಲದಿದ್ದರೆ ಅದು ಅರಳುವುದೇ ಇಲ್ಲ, ಬೆಳೆಯುವುದೇ ಇಲ್ಲ. ಆ ಸೂರ್ಯನ ಅನುಗ್ರಹ ನಮಗೆ ಸದಾಕಾಲ ಬೇಕು. ಅದಕ್ಕಾಗಿ ಪ್ರತಿನಿತ್ಯವೂ ಸೂರ್ಯಾರ್ಘ್ಯವನ್ನು ಎಲ್ಲರೂ ಕೊಡ್ತಕ್ಕಂಥದ್ದು. ಆದರೆ ಇದರ ಈ ಸಂದರ್ಭದಲ್ಲಂತೂ ನಾವು ರಥಸಪ್ತಮಿಯ ದಿವಸ ಅಂತೂ ವಿಶೇಷವಾಗಿ ಸೂರ್ಯಾರಾಧನೆಯನ್ನು ಮಾಡಬೇಕು. ಅದಕ್ಕಾಗಿಯೇ ತಿರುಮಲದಲ್ಲಿ ಮತ್ತು ತಿರುಚಾನೂರು ಎರಡೂ ಕ್ಷೇತ್ರಗಳಲ್ಲಿ ಇವತ್ತಿನ ದಿವಸ ರಥಸಪ್ತಮಿಯ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಲಕ್ಷಾಂತರ ಜನರು ಭಾರತದ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಾಗಿ ಏಕತ್ರಿತರಾಗಿದ್ದಾರೆ. ಬೆಳಗ್ಗೆ 2 ಗಂಟೆ ಸಮಯದಿಂದ ಹಿಡಿದು ಈವರೆಗೂ ಅನೇಕ ಉತ್ಸವಗಳಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಭಗವಂತನ ದರ್ಶನವನ್ನು ಮಾಡ್ತಾನೇ ಇದ್ದಾರೆ. ಇನ್ನು ಅನೇಕ ಉತ್ಸವಗಳು ಇನ್ನೂ ಬರಲಿದೆ. ಅದೆಲ್ಲರ ವೀಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಅಲ್ಲೇ ತತ್ಪರರಾಗಿ, ಅಲ್ಲೇ ದೃಢಮನಸ್ಕರಾಗಿ ಅಲ್ಲೇ ಕುಳಿತುಕೊಂಡು ಬೆಳಗ್ಗೆಯಿಂದ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅದೇ ಅಹೋಭಾಗ್ಯಂ ಅಹೋಭಾಗ್ಯಂ ಅಂತ ನಾವು ಏನಂತೀವಿ, ಆ ಮಾರ್ಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಭಗವಂತನನ್ನು ನೋಡುವುದೇ ಒಂದು ದೊಡ್ಡ ಭಾಗ್ಯ. ಇದನ್ನು ನೋಡಿದರೆ ಏನು ಫಲ ಅಂತ ಕೇಳೋ ಅಷ್ಟೇ ಇಲ್ಲ. ಇದನ್ನು ನೋಡೋದೇ ಒಂದು ಎಷ್ಟೋ ಜನ್ಮಗಳ ಸಾಧನೆಯ ಫಲ. ಆ ಮುಖಾರವಿಂದ ಈ ಮುದ್ದು ಮುಖವು ಈ ಚೆಲುವಿನ ಕಾಂತಿ ಅಂತ ಏನು ಹೇಳ್ತಾ ಇದ್ದಾರೆ ದಾಸರಾಯರು, ನಮ್ಮ ವಾದಿರಾಜ ತೀರ್ಥರು, ಅದನ್ನು ನಾವು ಈ ಸಮಯದಲ್ಲಿ ಬೆರೆಸ್ಕೊಳ್ಬೇಕು. ಈಗ ಇದೇ ರೀತಿಯಾಗಿ ಈ ಉತ್ಸವ ಮುಂದುವರಿತಾ ಇದೆ. 4 ಬೀದಿಗಳಲ್ಲಿ ಇದು ಸಂಚಾರ ಮಾಡಿ ಕೊನೆಯದಾಗಿ ಅಲ್ಲಿ ಬಂದು ನಿಲ್ಲುತ್ತೆ. ಮೆರೆದು ಬಂದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಸುತ್ತಮುತ್ತಲು ಸಾವಿರಾರು ಸಾಲು ದೀವಿಗೆ, 10 ದಿಕ್ಕಲ್ಲಿ ಬೆಳಗುತ್ತಿದ್ದ ಹಗಲು ಬತ್ತಿಯೋ, ವಿಸ್ತಾರದಿ ಭೂಸುರರು ಸುತ್ತುಗಟ್ಟಿ ನಿಂತಿರಲು, ಮತ್ತೆ ನಮ್ಮೊಳೆಂತು ತೇಜ ಮೆಲ್ಲನೆ ನಡೆಸುತ್ತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ತಾಳಶಂಕ ಭೇರಿ ತಂಬೂರಿ ಮೊದಲಾದ ಮೇಲು ಪಂಚಕಗಳೆಲ್ಲ ಹೊಗಳಿ ಹೊಗಳಲು, ಗಾಳಿಗೋಪುರದ ಮುಂದೆ ದಾಳಿಯಾಡುವಂತೆ ಸುತ್ತ ಧೂಳಿಯ ನೆಬ್ಬಿಸಿ ವೈಯಾಳಿಯ ನಿಕ್ಕುತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಂಭೆ ಮೊದಲಾದ ಸುರರಮಣಿಯರು ಕುಂಭದಾರುತಿಯ ಪಿಡಿದು ಕೂಡಿ ಪಾಡಲು, ಶಂಭುಮುಖ ನಿರ್ಜರರೆಲ್ಲ ಸ್ವಾಮಿ ಪರಾಕೆಂದೆನ್ನುತ್ತ ಅಂಬುಜ ಭಾವಾದಿಗಳ ಆಳಿದ ಶ್ರೀರಂಗನಾಥ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ, ಕಸ್ತೂರಿ ರಂಗ ತೇಜನೇರಿ
ವೇದಶಾಸ್ತ್ರ ಪುರಾಣಗಳು ವಂದಿಸಿ ಪೊಗಳಲು, ಮೋದದಿಂದ ಗಾಯಕರು ಮೌರಿ ಪಾಡಲು, ಹಾದಿ ಬೀದಿಯಲ್ಲಿ ನಿಂತ ಭೂಸುರ ಜನರಿಗೆಲ್ಲ ಅದರದಿಂದಿಷ್ಟಾರ್ಥವಿತ್ತು ಅಮೃತ ನವನಿಕುತ ಜಾಣ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ಸಣ್ಣ ಮುತ್ತು ಕೆತ್ತಿಸಿದ ಸಕಲಾತಿಗಳ್, ಹೊನ್ನ ಹೊಸ ಜಾನು ಜಂಗ ಹೊಳೆವ ಸೊಬಗಿನ, ಉನ್ನಂತ ಪರಾಯಣ ಉತ್ತಮ ರಾಜಾಶ್ವವೇರಿ, ಎನ್ನ ಹಯ ವದನ ರಂಗ ಎಲ್ಲರಿಗೆ ಇಷ್ಟಾರ್ಥ ಕೊಡುತ್ತ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ. 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 ಓಂ ನಮೋ ವೆಂಕಟೇಶಾಯ. ಗರುಡ ವಾಹನದಲ್ಲಿ ಕುಳಿತುಕೊಂಡು ಶ್ರೀ ಶ್ರೀನಿವಾಸ ಹಾಗೆ ಮುಂದೆ ಬರ್ತಾ ಇದ್ದಾನೆ. ಅವನ ಒಂದೊಂದು ಅಂಗಾಂಗಗಳು ನೋಡುವುದೇ ಆನಂದಮಯವಾಗಿದೆ. ಗರುಡನು ಶ್ರೀ ಶ್ರೀನಿವಾಸನ ಹೊತ್ತುವಾಗ ಆನೆಯು ಕರೆದರೆ ಆನೆಯು ಆದಿಮೂಲ ಬಂದಂತೆ ಎಂಬುದಾಗಿ ನಾವು ತಿಳಿಯಬಹುದು. ಈಗ ನಾವು ನೋಡ್ತಾ ಇದ್ದೇವೆ ಗರುಡನ ಚಿತ್ರ ಹೇಗೆ ಬಂದು ಇಡೀ ವೆಂಕಟಾಚಲ ಪರ್ವತವನ್ನೇ ಆವರಣ ಮಾಡಿದಂಗೆ ಇದೆ. ಇದು ಬರೀ ಕಾಲ್ಪನಿಕ ಅಲ್ಲ. ಗರುಡ ದೇವರು ವೈಕುಂಠದ ಒಂದು ಭಾಗವನ್ನೇ ತಂದು ಇಲ್ಲಿ ಇಟ್ಟರು. ಅದೇ ಈ ಪರ್ವತ, ಶೇಷಾಚಲ ಪರ್ವತ, ವೆಂಕಟಾದ್ರಿ ಪರ್ವತ ಎಂಬುದಾಗಿ ಶಾಸ್ತ್ರಗಳು ತಿಳಿಸ್ತಾ ಇದೆ. ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭಗವಂತ ಇಲ್ಲಿಗೆ ಬಂದು ನೆಲೆಸಿದ್ದಾನೆ. ಅವನಿಗೆ ಒಂದು ಆಲಯ ಬೇಕು, ಇರುವ ಒಂದು ಸ್ಥಳ ಬೇಕು ಎಂಬುದಾಗಿ ಗರುಡದೇವರ ಸಂಕಲ್ಪ. ಹಾಗಾಗಿ ವೈಕುಂಠದ ಒಂದು ಭಾಗವೇ ನಾವು ಏನು ಆನಂದ ನಿಲಯ ಎಂಬುದಾಗಿ ತಿಳಿದಿವೋ ಅದು ಅಲ್ಲಿ ಬಂದು ಇಟ್ಟ ಒಂದು ದೊಡ್ಡ ಉಪಕಾರವನ್ನೇ ನಮ್ಮೆಲ್ಲರ ಮೇಲೆ ಗರುಡದೇವರು ಮಾಡಿದ್ದಾರೆ. ಹಾಗಾಗಿ ವೈಕುಂಠದ ಒಂದು ಭಾಗವೇ ನಮ್ಮ ಮುಂದೆ ಇರುವ ಈ ವೆಂಕಟಾಚಲ ಪರ್ವತ. ವೇಂಕಟ, ವೇಂ ಅಂದರೆ ಪಾಪಗಳು, ಕಟ ಅಂದರೆ ಅದನ್ನು ಮುರಿಯುವುದು. ಆ ವೆಂಕಟ ನಾವು ಮಾಡಿದ ಅನೇಕ ಸಂಚಿತ ಪಾಪಗಳು, ಅಂದರೆ ಈ ಜನ್ಮದಲ್ಲ, ಹಿಂದಿನ ಜನ್ಮಗಳಲ್ಲ, ಅನೇಕ ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ಸಂಚಿತ ಆಗಿರ್ತದೆ. ಆ ಸಂಚಿತ ಅದನ್ನೆಲ್ಲ ಪರಿಹಾರ ಮಾಡುವುದು ಭಗವಂತನ ಈ ರೂಪ. ಅದಕ್ಕೆ ವೆಂಕಟ ಎಂಬುದಾಗಿ ಹೇಳ್ತೇವೆ. ಅದೇ ಈ ಪರ್ವತ, ವೆಂಕಟ ಪರ್ವತವೇ, ಅದರ ಮೇಲೆ ಇರುವನೇ ವೆಂಕಟೇಶ. ವೆಂಕಟ ಪರ್ವತ ಮೇಲೆ ಇರುವ ಅದರ ಈಶ ವೆಂಕಟೇಶ, ಅದೇ ಶ್ರೀನಿವಾಸ. ಎಲ್ಲ ಪಾಪಗಳ ಪರಿಹಾರವನ್ನು ಭಗವಂತ ಈ ರೂಪದಿಂದ ಮಾಡ್ತಾ ಇದ್ದಾನೆ. ಇಲ್ಲಿ ಈ ತೀರ್ಥಕ್ಷೇತ್ರದ ವರ್ಣನೆಯನ್ನು ನೋಡಿದರೆ ಬಹುಶಃ ಇನ್ಯಾವ ಕ್ಷೇತ್ರದಲ್ಲೂ ಈ ಥರ ಒಂದು ಮಹಿಮೆಯನ್ನು ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ನಿಜವಾದ ಮಾತು. ಯಾಕೆ ಈ ರೀತಿ ಹೇಳಿದ್ದಾರೆ? ಭಗವಂತನ ಒಂದು ದರ್ಶನ ಮಾತ್ರದಿಂದ ನಮ್ಮ ಅನೇಕ ಜನ್ಮಗಳ ಪಾಪ ಹೇಗೆ ಕಳೆಯುವುದು ಎಂಬುದಾಗಿ ಯೋಚನೆ ಮಾಡಿದರೆ ಇದು ಕಲಿಯುಗ. ಕಲಿಯುಗದಲ್ಲಿ ಪಾಪಾರ್ಜನೆ ಬಹಳ ಸುಲಭವಾಗಿ ಆಗುತ್ತೆ. ಎದ್ದರೆ ಪಾಪ, ಕುಳಿತರೆ ಪಾಪ, ನಿದ್ರೆ ಮಾಡಿದರೆ ಪಾಪ. ಯಾಕೆಂದರೆ ನಾವು ಮಾಡೋದೆಲ್ಲ ತಪ್ಪಾಗಿ ಮಾಡ್ತಾನೇ ಇರ್ತೀವಿ.
ಧರ್ಮೋಚಿತ ಕಾರ್ಯಗಳು ಮಾಡೋದು ಒಂದು ದಿವಸದಲ್ಲಿ ತೀರಾ ಕಮ್ಮಿ. ಹಾಗಾಗಿ ನಾವು ಏನು ಮಾಡಿದರೂ ಒಂದು ರೀತಿಯಾಗಿ ಪಾಪವೇ ಆಗುತ್ತೆ. ಈ ರೀತಿಯಾಗಿ ಒಂದೊಂದು ದಿನ ಪಾಪ ನಾವು ಸೇರಿಸಿಕೊಳ್ಳುತ್ತಾ ಹೋದರೆ ಅದರ ಪರಿಣಾಮ ನಮ್ಮ ಮೇಲೆ ತುಂಬ ದುಷ್ಕರವಾಗುತ್ತೆ. ಅದಕ್ಕೆ ಭಗವಂತ ಈ ರೂಪದಲ್ಲಿ ಬಂದು, ಶ್ರೀನಿವಾಸನಾಗಿ ಬಂದು, ಈ ಕಲಿಯುಗದಲ್ಲಿ ಬಂದು ನಮ್ಮೆಲ್ಲರ ಕಲಿಯುಗ ದೈವ ಶ್ರೀ ಶ್ರೀನಿವಾಸ ಈ ಯುಗಕ್ಕಂತಲೇ ಒಂದು ವಿಶೇಷವಾದ ಒಂದು ರೂಪವನ್ನು ಧಾರಣೆ ಮಾಡಿದ್ದಾನೆ. ಇದು ನಿಜವಾಗಿಯೂ ಶ್ರೀನಿವಾಸನ ಈ ರೂಪ ಕೃಷ್ಣಾವತಾರವೇ. ಶ್ರೀನಿವಾಸನ ಈ ರೂಪದಲ್ಲಿ ಬಂದು ನಮ್ಮೆಲ್ಲರಿಗೂ ದರ್ಶನವನ್ನು ಕೊಟ್ಟು ನಮ್ಮ ಮಾಡುತ್ತಿರೋ ಕ್ಷಣಕ್ಕೂ ಮಾಡುತ್ತಿರೋ ಪಾಪಗಳನ್ನೆಲ್ಲ ಧ್ವಂಸ ಮಾಡುವ ಒಂದು ಕೃಪೆ ಭಗವಂತನಿಗಿದೆ. ಹಾಗಾಗಿ ನಾವು ಏನೇ ಒಂದು ಪಾಪ ಮಾಡಿದರೂ ಕೂಡ ವೆಂಕಟಾಚಲ ಪರ್ವತಕ್ಕೆ ಬಂದು ಅಲ್ಲಿ ಭಗವಂತನ ಭಕ್ತಿಪೂರ್ವಕವಾಗಿ ಯಾರು ನಮನವನ್ನು ಮಾಡುತ್ತಾರೋ ಅವರೆಲ್ಲರಿಗೂ ಅನೇಕ ಜನ್ಮಗಳ ಪಾಪ ಪರಿಹಾರ ಆಗುತ್ತೆ ಎಂಬುದಾಗಿ ಶಾಸ್ತ್ರಗಳು ತಿಳಿಸ್ತಾ ಇದೆ. ಇಲ್ಲಿ ಏನು ಮಾಡಿದರೂ ಒಂದು ಪುಣ್ಯಕರವಾದ ಕೆಲಸ. ದಾನ ಮಾಡಿದರೆ ಪುಣ್ಯ, ಭಗವಂತನ ದರ್ಶನ ಮಾಡಿದರೆ ಪುಣ್ಯ, ಇತರ ಭಕ್ತರಿಗೆ ಅನುಕೂಲ ಮಾಡಿಕೊಟ್ರೆ ಪುಣ್ಯ, ಇಲ್ಲಿ ಭಗವಂತನಿಗೆ ಸೇವೆ ಮಾಡಿದರೆ ಬಹಳ ವಿಶೇಷವಾದ ಪುಣ್ಯ, ಏನು ಪಾರಾಯಣ ಮಾಡಿದರೆ ಪುಣ್ಯ, ದೇವರ ಪೂಜೆ ಮಾಡಿದರೆ ಪುಣ್ಯ, ಯಜ್ಞ ಹೋಮ ವಿವಾಹ ಯಾವುದೇ ಸಂದರ್ಭದಲ್ಲೂ ಕೂಡ ಏನೇ ಮಾಡಿದರೂ ಕೂಡ ಇಲ್ಲಿ ಅದಕ್ಕೆ ವಿಶೇಷವಾದ ಫಲವನ್ನು ಶಾಸ್ತ್ರಗಳು, ಭವಿಷ್ಯೋತ್ತರ ಪುರಾಣಗಳ ಇತ್ಯಾದಿಗಳೆಲ್ಲ ತಿಳಿಸ್ತಾನೇ ಇದೆ. 12 ಪುರಾಣಗಳಲ್ಲಿ ಬರುವ ಒಂದು ಮಹತ್ವದ ಪರ್ವತವೇ ಈ ವೆಂಕಟಾದ್ರಿ ಪರ್ವತ. ಇಲ್ಲಿ ಭಗವಂತ ನೆಲೆಸಿದ್ದಾನೆ. ಯುಗ ಯುಗಗಳಲ್ಲಿ ಅನೇಕ ಭಕ್ತರು, ಪ್ರಹ್ಲಾದ ಆಗಿರಬಹುದು, ಮಾರ್ಕಂಡೇಯರಾಗಿರಬಹುದು, ಅನೇಕ ಭಕ್ತರು ಇಲ್ಲಿ ಬಂದು ಇಲ್ಲಿ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಮಾಡಿ ಕೊನೆಯದಾಗಿ ಹನುಮದವತಾರ ಆದಾಗ ಶ್ರೀ ರಾಮಚಂದ್ರ ದೇವರೇ ಇಲ್ಲಿ ಬಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿದ್ದ ಉಲ್ಲೇಖ ನಾವು ಕಾಣಬಹುದು. ಸ್ವತಃ ರಾಮದೇವರೇ ಬಂದು ಇಲ್ಲಿ ಈ ಕ್ಷೇತ್ರವನ್ನು ಭೇಟಿ ನೀಡಿದ್ದಾರೆ ಅಂದರೆ ಇದು ಎಷ್ಟು ದೊಡ್ಡ ಕ್ಷೇತ್ರವಾಗಿರಬಹುದು. ಅದು ಹನುಮಂತನ ಒಂದು ಆಹ್ವಾನದ ಮೇಲೆ ಬಂದಿದ್ದಾರೆ ಅಂದರೆ ಅದು ಎಂಥ ದೊಡ್ಡ ಕ್ಷೇತ್ರ ಅಂತ ನಮಗೆ ಇದರಲ್ಲೇ ಗೊತ್ತಾಗ್ತದೆ. ಇದು ಹನುಮಂತನ ಜನನ ಸ್ಥಾನ ಕೂಡ ಹೌದು. ಹಾಗಾಗಿ ಇದರ ಮೇಲೆ ವಿಶೇಷವಾದ ಪ್ರೀತಿ ಹನುಮಂತನಿಗೆ, ವಾಯುದೇವರಿಗೆ ಇದೆ. ಅದೇ ತರಹ ಭಗವಂತನಿಗೂ ಇಲ್ಲೇ ಬಂದು ತಾನು ಅವತಾರ ಮಾಡಬೇಕು ಎಂಬುವ ಒಂದು ಸಂಕಲ್ಪ ಅವನಿಗೂ ಇದೆ. ಶ್ರೀನಿವಾಸನ ಈ ರೂಪವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅದರ ಮುಂದೆ ಲಕ್ಷಾಂತರ ಜನರು ಸೇರಿ ಭಗವಂತನನ್ನು ದರ್ಶನ ಮಾಡುವುದಕ್ಕೆ ಕಾತುರರಾಗಿದ್ದಾರೆ. ಆ ಉತ್ಸವದ ಮುಂದೆ ಹಿಂದೆ ಎಲ್ಲರೂ ಜನರು ಓಡಾಡಿ ಭಗವಂತನ ದರ್ಶನವನ್ನು ಮತ್ತೆ ಮತ್ತೆ ಪಡೆಯಬೇಕು, ಮಂಗಳಾರತಿಯನ್ನು ಮಾಡಬೇಕು, ತಮ್ಮ ಮನಸ್ಸಲ್ಲಿರುವ ಎಲ್ಲ ವೇದನೆಯನ್ನು ಭಗವಂತನಿಗೆ ಹೇಳಿ ಅದನ್ನು ಪರಿಹರಿಸಿಕೊಳ್ಳಬೇಕು, ನಮಗೆ ಸ್ತೋತ್ರಾದಿಗಳನ್ನು ಅರ್ಪಣೆ ಮಾಡಬೇಕು ಎಂಬುದಾಗಿ ಎಲ್ಲರೂ ಅಲ್ಲಿ ಕಾತುರರಾಗಿದ್ದಾರೆ. ಬೆಳಗ್ಗೆಯಿಂದ ಎಲ್ಲರೂ, ಅನೇಕ ಚಿಕ್ಕ ಮಕ್ಕಳೆಲ್ಲರಿಗೂ ಇಲ್ಲಿ ಬಂದು ಭಗವಂತನ ಮುಂದೆ ತಮ್ಮ ನಿತ್ಯ ಪ್ರದರ್ಶನವನ್ನು ಮಾಡಿ ಆ ರೂಪದಲ್ಲಿ ಸೇವೆಯನ್ನು ಭಗವಂತನಿಗೆ ಸಲ್ಲಿಸ್ತಾ ಇದ್ದಾರೆ. ದೇವರು ಭಾರವಾದ ಒಂದು ವಸ್ತು ಎಂಬುದಾಗಿ ಗರುಡದೇವರು ತಿಳಿಲೇ ಇಲ್ಲ. ಭಗವಂತನೇ ಅವರಿಗೆ ಆ ಶಕ್ತಿಯನ್ನು ಕೊಡ್ತಾನೆ ಅಂತ ಹೇಳಿ ಅವರಿಗೆ ಗೊತ್ತು. ಹಾಗಾಗಿ ಅವರು ಸಂತೋಷದಿಂದ, ಆನಂದೋದ್ರೇಕದಿಂದ ಭಗವಂತನನ್ನು ತನ್ನ ಹೆಗಲ ಮೇಲೆ ಕರೆದುಕೊಂಡಿದ್ದಾರೆ. ವೆಂಕಟಾದ್ರಿ ಕ್ಷೇತ್ರದಲ್ಲಿ 3 ಕೋಟಿ ತೀರ್ಥಗಳ ಒಂದು ಸಂಯಮ ಅಲ್ಲಿ ಸೇರಿದೆ. ಒಂದು ದೊಡ್ಡ ಸಂಗಮ. 3 ಕೋಟಿ ತೀರ್ಥಕ್ಷೇತ್ರಗಳ ಒಂದೇ ಕ್ಷೇತ್ರದಲ್ಲಿ ನೋಡಬೇಕು ಅಂದರೆ ಅದು ವೆಂಕಟಾದ್ರಿ ಕ್ಷೇತ್ರದಲ್ಲಿ ಅನೇಕ ಪರ್ವತಗಳು. ಆ ಪರ್ವತಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತೀರ್ಥಗಳಿದೆ. ಅದರಲ್ಲಿ ವಿಶೇಷವಾದ ತೀರ್ಥ ಸ್ವಾಮಿ ಪುಷ್ಕರಣಿ ಎಂಬುದಾಗಿ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇದು ಆಗಮೋಚಿತವಾಗಿ ಎಲ್ಲಿ ಇರಬೇಕೋ ಅಲ್ಲೇ ಇದೆ. ಅದರ ಪಕ್ಕದಲ್ಲಿ ಈ ಕ್ಷೇತ್ರದ ಅಧಿಪತಿಯಾದ ಲಕ್ಷ್ಮೀ ವರಾಹ ದೇವರನ್ನು ನಾವು ನೋಡಬಹುದು. ಭೂವರಾಹ ದೇವರ ದೇವಸ್ಥಾನ ಆ ಸ್ವಾಮಿ ಪುಷ್ಕರಣಿಯ ಪಕ್ಕದಲ್ಲೇ ಇದೆ. ಇದಷ್ಟು ವರಾಹ ದೇವರದೇ ಕ್ಷೇತ್ರ. ಆದರೆ ವೆಂಕಟೇಶನು ಇಲ್ಲಿ ಬಂದು ಅವತಾರ ಮಾಡಿದಾಗ ಅವನು ಹೋಗಿ ವರಾಹ ದೇವರನ್ನು ಕೇಳಿಕೊಂಡಂತೆ. ವಾಸ್ತವಿಕವಾಗಿ ಶ್ರೀನಿವಾಸ ಮತ್ತು ವರಾಹ ದೇವರು ಇಬ್ಬರು ಒಂದೇ ದೇವರ ರೂಪ, ಅವರದೇ ಆದ ರೂಪ.
ಅದರ ಲೋಕ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ ಭಗವಂತ. ಒಂದು ರೂಪದಲ್ಲಿ ಆ ಜಾಗವನ್ನು ಕೇಳಿದಂಗೆ ಮಾಡಿದದ್ದು, ಇನ್ನೊಂದು ನಾನೇ ಇದಕ್ಕೆ ಸ್ವಾಮಿ ನಾನು ಕೊಡ್ತೇನೆ ಅಂತ ಹೇಳಿದ್ದು. ಇದೆಲ್ಲ ಲೋಕ ವಿಡಂಬನೆ. ಹೇಗೆ ವ್ಯವಹಾರ ಮಾಡಬೇಕು ಎಂಬುದಾಗಿ ನಮಗೆಲ್ಲ ತೋರಿಸ್ಕೊಡ್ತಾ ಇದ್ದಾನೆ. ವರಾಹದೇವರನ್ನ ಕೇಳಿದ್ರಂತೆ ಶ್ರೀನಿವಾಸ, ವರಾಹದೇವರೇ ನನಗೆ ಇಲ್ಲಿ ಕ್ಷೇತ್ರವನ್ನು ಕೊಡು, ಈ ಕ್ಷೇತ್ರದಲ್ಲಿ ಸ್ವಲ್ಪ ಜಾಗವನ್ನು ನನಗಾಗಿ ಕೊಡಿ, ಅದರ ಬದಲಾಗಿ ಇಲ್ಲಿ ಮೊದಲನೇ ನೈವೇದ್ಯ ಮೊದಲನೇ ದರ್ಶನ ನಿಮಗೆ ಆಗಲಿ, ನಿಮ್ಮ ದರ್ಶನ ನಿಮಗೆ ನೈವೇದ್ಯ ಮಾಡಿ ಆಮೇಲೆ ನನ್ನ ಹತ್ರ ಬರಬೇಕು, ನನ್ನ ನೈವೇದ್ಯ ನಡಿಬೇಕು ಎಂಬುದಾಗಿ ಅವ್ರು ಹೇಳಿದ್ರಂತೆ. ಅದಕ್ಕೆ ವರಾಹದೇವರು ತಕ್ಷಣವೇ ಅದಕ್ಕೆ ಒಪ್ಕೊಂಡ್ರಂತೆ. ಆವಾಗ ಶ್ರೀನಿವಾಸ ಹೇಳಿದನಂತೆ, ನನಗೆ ಎಷ್ಟು ಯೋಜನೆಗಳು ಬೇಕು ಅಂಥೇಳಿ ನಾನು ನನ್ನ ಕಾಲಿಂದ ಅದನ್ನು ಎಣಿಸುತ್ತೇನೆ ಎಂಬುದಾಗಿ ಹೇಳಿದಾಗ ವರಾಹದೇವರು ಹೇಳಿದ್ರಂತೆ, ಬೇಡ ಮಹಾರಾಯ, ಆ ಕೆಲಸ ನಿನಗೆ ಬೇಡ. ಯಾಕೆ ಎಂದರೆ ನಿನ್ನ ಕಾಲು ಏನು ಅಂತ ನನಗೆ ಗೊತ್ತಾಗಿದೆ. ತ್ರಿವಿಕ್ರಮ ರೂಪದಲ್ಲಿ 3 ಹೆಜ್ಜೆಗೆ 3 ಲೋಕವನ್ನೇ ನೀನು ಅದರ ಮೇಲೆ ಆಕ್ರಮಿಸಿಕೊಂಡಿದ್ದಿ, ಅದಕ್ಕೆ ಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ವಿಡಂಬನೆ. ಇದಕ್ಕೆ ಎಷ್ಟು ಕೊಡಬೇಕು ಎಂಬುದಾಗಿ ನಾನೇ ಎಣಿಸ್ತೇನೆ ನನ್ನ ಪಾದದಿಂದ ಅಂತ ಹೇಳಿ ಅವರಷ್ಟ ಜಾಗವನ್ನು ಅಳೆದು ಅವನಿಗೆ ಕೊಟ್ಟರಂತೆ. ಅಲ್ಲೇ ಈಗ ನಾವು ಕಾಣುತ್ತಿರುವ ವೆಂಕಟೇಶ ದೇವರ ವಿಶೇಷವಾದ ದೇವಸ್ಥಾನ, ಚೋಳರಾಜ ಕಟ್ಟಿಸಿಕೊಟ್ಟಿದ್ದು, ಅನೇಕ ಭಾಗಗಳು ವೈಕುಂಠದಿಂದ ಬಂದಿದ್ದು, ಅದೇ ಆ ಮಂದಿರವೇ ಈ ಶ್ರೀನಿವಾಸನ ವಿಶೇಷವಾದ ಮಂದಿರ. ಇದರ ಮೇಲೆ ಒಂದು ಕಾಂಚನದ ಏನು ವಿಮಾನ ಇದೆ, ಅದರ ಮೇಲೆ ಕಾಣಬಹುದು. ಅದು ಎಲ್ಲೇ ಇದ್ದರೂ ತಿರುಪತಿ ಇಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಆಕಾಶ ಶ್ರೀನಿವಾಸ ದೇವರು ಅಲ್ಲಿ ಅದರ ಮೇಲೆ ವಿರಾಜಮಾನರಾಗಿದ್ದಾರೆ. ಭಗವಂತನ ಅನೇಕ ರೂಪಗಳ ಕೆತ್ತನೆ ಕೂಡ ಅದರ ಮೇಲೆ ನಡೆದಿದೆ. ಇದಿಷ್ಟು ಒಂದು ಚಿನ್ನದ ಒಂದು ಆವರಣದಲ್ಲಿ ಒಳಗಡೆ ಇದೆ. ಅಲ್ಲಿ ಪ್ರವೇಶ ಮಾಡಿ ಭಗವಂತನ ಎಡ ಬಲದಲ್ಲಿ ಜಯ ವಿಜಯರಿದ್ದಾರೆ ಮತ್ತು ಎದುರುಗಡೆ ಗರುಡ ದೇವರಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವಿಶೇಷ ಜ್ಞಾನಿಗಳು ಅಲ್ಲಿ ಪ್ರತಿಷ್ಠಾಪಿಸಿದ ಇತರ ಭಗವದ್ ರೂಪಗಳು ಕೂಡ ನಾವು ಈ ದೇವಸ್ಥಾನದಲ್ಲಿ ನೋಡಬಹುದು. ಇಂದು ಬಂದು ನೋಡಬಾರದೆ
ವೆಂಕಟೇಶಾಯ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಸಂಕಟಹರಣ ಗೋವಿಂದ ಗೋವಿಂದ ಹರಿ ಗೋವಿಂದ ತಿರುಮಲವಾಸ ಗೋವಿಂದ ಗೋವಿಂದ ಹರಿ ಗೋವಿಂದ ನಂದನಂದನ ಗೋವಿಂದ ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ ಇಂದು ಬಂದು ನೋಡಬಾರದೆ ಶ್ರೀ ವೆಂಕಟೇಶ ಓಂ ನಮೋ ವೆಂಕಟೇಶಾಯ. ಗರುಡನ ವಾಹನದ ನೇರ ವೀಕ್ಷಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಗರುಡನ ರೂಪ ಅದ್ಭುತವಾದ ರೂಪ, ಪಂಚವರ್ಣದ ರೂಪ ಗರುಡನದು. ಪಾದದಿಂದ ಆರಂಭಿಸಿ ಮೊಣಗಂಟಿನವರೆಗೂ ಹಳದಿ ಬಣ್ಣ, ಅಲ್ಲಿನಿಂದ ನಾಭಿಯವರೆಗೆ ಬಿಳಿಯ ಬಣ್ಣವಾಗಿದೆ. ಮತ್ತು ಅಲ್ಲಿಂದ ಕಂಠದವರೆಗೆ ಕೆಂಪು ವರ್ಣ, ಮತ್ತು ತಲೆಯವರೆಗೆ ಹಸಿರು, ಮತ್ತು ತಲೆಯು ಕಪ್ಪು ವರ್ಣ. ಹೀಗಾಗಿ ಪಂಚವರ್ಣಗಳ ಶರೀರ ಗರುಡದೇವರದು. ಈ ಪಂಚವರ್ಣ ಗರುಡೋತ್ಸವ 5ನೇ ದಿವಸ ಬ್ರಹ್ಮೋತ್ಸವದಲ್ಲಿ ಮಾಡಿದರೆ, ಇವತ್ತಿನ ದಿವಸದ 3ನೇ ವಾಹನವಾಗಿ ಇಲ್ಲಿ ಬಂದಿದೆ. ಹಾಗಾಗಿ ಗರುಡನ ಅನುಗ್ರಹದಿಂದ ಈ ಜಾಗಕ್ಕೆ ಒಂದು ವೈಕುಂಠದ ಒಂದು ಭಾಗವೇ ಇಲ್ಲಿ ಬಂದು ನಿಂತಿದೆ. ಗರುಡ ದ್ವಾದಶ ನಾಮ ಸ್ತೋತ್ರದಲ್ಲಿ ಗರುಡನ ಆರಾಧನೆಯನ್ನು ಮಾಡಬೇಕು. ಗರುಡನ ಆರಾಧನೆಯಿಂದ ಏನಾಗ್ತದೆ ಅಂತ ಕೇಳಿದರೆ ವಿಶೇಷ ಫಲ. ಒಂದು, ಭಗವಂತನಲ್ಲಿ ಅತಿಯಾದ ಭಕ್ತಿ ಹುಟ್ಟುತ್ತೆ. ಯಾಕೆಂದರೆ ಸ್ವತಃ ಭಗವಂತನ ವಿಶೇಷ ಭಕ್ತರವರು ಸದಾಕಾಲ ಭಗವಂತನ ಸೇವೆಯಲ್ಲಿ ತತ್ಪರರಾಗಿದ್ದಾರೆ. ಒಂದು ಕ್ಷಣವೂ ಕೂಡ ಗರುಡದೇವರಿಗೆ ಆರಾಮ ವಿಶ್ರಾಂತಿ ಎನ್ನುವುದಿಲ್ಲ. ಭಗವಂತ ಎಲ್ಲೆಲ್ಲಿ ಸಂಚಾರ ಮಾಡುತ್ತಾನೋ ಅಲ್ಲಿ ಭಗವಂತನ ಕರ್ಕೊಂಡು ಹೋಗುವ ಕೆಲಸ ಗರುಡದೇವರಿಗೆ. ಅದರ ಜೊತೆ ಗರುಡದೇವರ ಉಪಾಸನೆಯಿಂದ ನಮಗೆ ವಿಶೇಷ ಜ್ಞಾನ ಕೂಡ ಲಭ್ಯವಾಗುತ್ತೆ. ಬ್ರಹ್ಮಸೂತ್ರಗಳ ವಿಶ್ಲೇಷಣೆ ಮಾಡುವುದಕ್ಕೆ 2 ಮಾರ್ಗ ಉಂಟು, ಶೇಷ ಮಾರ್ಗ, ಗರುಡ ಮಾರ್ಗ ಎಂಬುದಾಗಿ. ಆ ರೀತಿಯಾಗಿ ಗರುಡ ಮಾರ್ಗದಿಂದ ನಾವು ತಿಳಿಯಬೇಕಾದರೆ ಬ್ರಹ್ಮಸೂತ್ರಗಳನ್ನು, ಅದು ಗರುಡದೇವರ ವಿಶೇಷ ಕೃಪೆ ನಮಗೆ ಬೇಕೇ ಬೇಕು. 3ನೇದು, ವಿಷ ಬಾಧೆಯಿಂದ ಪೀಡಿತರಾದವರಿಗೆ ಗರುಡ ಮಂತ್ರ, ಒಂದು ಎತ್ತಿದ ಕೈ ಗರುಡ ಮಂತ್ರವನ್ನು ಹಾಕಿಸಿಕೊಂಡು ನಮ್ಮಲ್ಲಿ ಶಾರೀರಿಕ ಯಾವುದೇ ದೋಷಗಳು, ಯಾವುದೇ ವಿಷಪ್ರಯೋಗ ನಮ್ಮ ಮೇಲೆ ನಡೆದಿದ್ದು ಇತ್ಯಾದಿಗಳಿದ್ದರೆ ಅದು ಗರುಡ ಮಂತ್ರದ ಜಪದಿಂದ ಸರಿ ಹೋಗುತ್ತೆ ಎಂಬುದಾಗಿ ಶಾಸ್ತ್ರಗಳು ನಮಗೆ ತಿಳಿತಾ ಇದೆ. 4ನೇದಾಗಿ ಏನು ಅಂದರೆ, ಭಗವಂತನ ನಾವು ಎಲ್ಲೇ ಪ್ರಯಾಣ ಮಾಡಿದಾಗ ಭಗವಂತ ಗರುಡಾರೂಢನಾಗಿ ಬಂದಿದ್ದಾನೆ, ಅವನ ಸ್ಮರಣೆ ಆ ರೂಪದಲ್ಲಿ ಮಾಡಿದರೆ ನಮ್ಮ ಪ್ರಯಾಣ ಸುಗಮವಾಗಿ ನಡೆಯುವುದು. ನಾವು ಯಾವುದಕ್ಕೋಸ್ಕರ ಪ್ರಯಾಣವನ್ನು ಮಾಡ್ತಾ ಇದ್ದೇವೋ ಆ ಉದ್ದೇಶ ಚೆನ್ನಾಗಿ ನೆರವೇರುತ್ತದೆ. ವಿಶೇಷವಾಗಿ ತೀರ್ಥಯಾತ್ರೆ ಸಮಯದಲ್ಲಿ ಗರುಡಾರೂಢನಾದ ಭಗವಂತನ ಸ್ಮರಣೆ ಮಾಡಿದರೆ ಭಗವಂತನ ಒಳ್ಳೆಯ ದರ್ಶನ ನಮಗೆ ಆಗತ್ತೆ. ಆ ಏನು ಯಾತ್ರೆ ಇದೆ ಅದು ಸುಗಮವಾಗಿ ನಡೆಯುವುದು ಎಂಬುದಾಗಿ ನಾವು ತಿಳಿಯಬಹುದು. ಹೀಗಾಗಿ ಗರುಡವನ್ನು ನೋಡಿ ಅವನ ಸ್ಮರಣೆ ಮಾಡಿದರೆ ಸಾಕು, ಅವನ ಜೊತೆ ಭಗವಂತನ ಸ್ಮರಣೆ ತಾನಾಗೇ ಬರ್ತದೆ. ನಾವು ಏನು ಭಗವಂತನ ಪ್ರಾರ್ಥನೆ ಮಾಡ್ತೀವೋ, ದೊಡ್ಡವರು ಮಾಡಿದ ಸ್ತೋತ್ರಗಳಿಂದ ಮಾಡಿದರೆ ಭಗವಂತನ ಅದು ತುಂಬ ಒಳ್ಳೆಯದಾಗಿ ಫಲವನ್ನು ನೀಡುತ್ತೆ. ನಾವು ನಮ್ಮ ಯೋಚನೆ, ನಮ್ಮ ಆಲೋಚನೆ, ನಮ್ಮ ಭಗವಂತನ ಬಗ್ಗೆ ತಿಳಿದಿರುವ ವಿಚಾರಕ್ಕಿಂತ ದೊಡ್ಡವರು ಜ್ಞಾನಿಗಳು ಅವನ್ನ ನೋಡೋ ರೀತಿಯೇ ಬೇರೆ. ಹಾಗಾಗಿ ಅವರು ಹೇಗೆ ಅವನ್ನ ಸ್ತುತಿ ಮಾಡ್ತಾರೋ, ಸ್ತೋತ್ರವನ್ನು ಮಾಡ್ತಾರೋ, ಆ ಸ್ತೋತ್ರವನ್ನು ನಾವು ಪಠಿಸಿದರೆ ನಮಗೂ ಸಹ ಬಹಳ ಒಳ್ಳೆಯದಾಗುವುದು.
ನಮಗೆ ಭಗವಂತನ ಬಗ್ಗೆ ಒಂದು ಸ್ಪಷ್ಟ ಚಿತ್ರ ಅವರ ಸ್ತೋತ್ರ ಮೂಲಕ ಬರುತ್ತೆ ಎಂಬುದಾಗಿ ನಾವು ತಿಳಿಯಬಹುದು. ದ್ವಾದಶ ಸ್ತೋತ್ರ ಹೇಳ್ತಾ ಇದೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಎಂಬುದಾಗಿ. ಉನ್ನತರು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದವರೋ ಆ ರೀತಿಯಾಗಿ, ಅಂದರೆ ನಮಗಿಂತ ದೊಡ್ಡವರ ಜ್ಞಾನಿಗಳೇನಿದ್ದಾರೆ ಅವರು ಮಾಡಿದ ಸ್ತೋತ್ರಗಳಿಂದ ನಾವು ಭಗವಂತನಿಗೆ ಪೂಜೆ ಮಾಡಿದರೆ ಅದಕ್ಕೆ ಫಲ ತುಂಬ ವಿಶೇಷ. ಪುರಾಣೋಕ್ತ ಸ್ತೋತ್ರಗಳು ಯಾರು ಮಾಡಿದ್ದು ಎಂದು ಕೇಳೋಷ್ಟೇ ಇಲ್ಲ ಭಗವಂತನ ಬಗ್ಗೆ. ಅದು ವೇದವ್ಯಾಸರೇ ತಾವೇ ಮಾಡಿರೋದು. ಅಂದರೆ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಅಂದರೆ ವೇದವ್ಯಾಸರೇ ಪುರಾಣ ಗ್ರಂಥಗಳಲ್ಲಿ ಬರೆದಿರುವ ಸ್ತೋತ್ರಗಳನ್ನು ಹೇಳಿದರೆ ಅವರು ತಮ್ಮ ಬಗ್ಗೆನೇ ಬರ್ಕೊಂಡಿರುವಂತಹ ಸ್ತೋತ್ರ. ಹಾಗಾಗಿ ಅದರ ಫಲ ಅನಂತಾನಂತವಾಗಿ ಇರುತ್ತದೆ ಎಂಬುದಾಗಿ ನಾವು ತಿಳಿಯಬಹುದು. ಬೆಳಗ್ಗೆನಿಂದ ಈವರೆಗೆವರೆಗೂ ಇಷ್ಟೊತ್ತವರೆಗೂ ಭಗವಂತನ ಅನೇಕ ರೂಪಗಳನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ವಾಹನಗಳ ಮೇಲೆ ಭಗವಂತ ಬೇರೆ ಬೇರೆ ರೂಪ, ಬೇರೆ ಬೇರೆ ಆಭರಣಗಳು, ಬೇರೆ ಬೇರೆ ಕಿರೀಟಗಳನ್ನು ಧಾರಣೆ ಮಾಡಿ ಬರ್ತಾ ಇದ್ದಾನೆ. ಅನಂತರೂಪೋ ನಂತಶೀರ್ ಜಿತಮನ್ಯುರ್ಭಯಾಪಹ ಎಂಬುದಾಗಿ ನಾವು ನೋಡಬಹುದು. ಭಗವಂತನ ಎಷ್ಟು ರೂಪ ಇದೆ? ಅನಂತ ರೂಪ ಇದೆ. ಅನಂತ ರೂಪದಲ್ಲೂ ಕೂಡ ಒಂದೇ ಥರ, ಒಂದೇ ಭಗವಂತನೇ ಅನೇಕ ರೂಪ ಇದೆ. ಆದರೆ ಅನೇಕತೆ ಇದೆ. ಅಂದರೆ ಏಕರೂಪ, ಅನೇಕ ರೂಪ. ಹಾಗಾಗಿ ಒಂದೇ ಭಗವಂತ, ಅನೇಕ ರೂಪಗಳು. ಹೀಗೆ ಇದಕ್ಕೇನೆ ವೇದಗಳು ನೇಹ ನಾನಾಸ್ತಿ ಕಿಂಚನ ಅಂತ ಹೇಳಿದೆ. ಅಂದರೆ ಭಗವಂತನ ರೂಪದಲ್ಲಿ ಯಾವುದೇ ವ್ಯತ್ಯಾಸವೂ ಇಲ್ಲ. ಭಗವಂತನ ಎಲ್ಲ ರೂಪಕ್ಕೂ ಅದೇ ಸಾಮರ್ಥ್ಯ. ಭಗವಂತನ ಎಲ್ಲ ಅಂಗಾಂಗಗಳು ಅದೇ ಸಾಮರ್ಥ್ಯ. ಭಗವಂತ ತನ್ನ ಕಣ್ಣಿನಿಂದ ಬೇಕಾದರೆ ಕೇಳಬಹುದು, ತನ್ನ ಕಣ್ಣಿನಿಂದ ಇನ್ನೊಬ್ಬರನ್ನ ಹೊಡೆಯಬಹುದು, ಹಿಡಿಯಬಹುದು. ಕೆಲಸವನ್ನು ನಾವು ಕೈಯಿಂದ ಏನೇನು ಕೆಲಸ ಮಾಡ್ತೇವೆ ಅದು ಅವನ ಕಣ್ಣಿನಿಂದ ಕೂಡ ಮಾಡಬಹುದು. ಆದರೆ ನಮಗೆ ಆ ಸಾಮರ್ಥ್ಯ ಇಲ್ಲ. ನಮ್ಮ ಕೈಯಿಂದ ನಾವು ಕೈ ಮಾಡಬೇಕಾದಂಥ ಕೆಲಸ ಮಾತ್ರ ಮಾಡಬಹುದು. ಅದು ಎಷ್ಟೋ ಸತಿ ಅಶಕ್ತರಾಗಿ ನಾವು ಮಾಡುವುದಕ್ಕೆ ಆಗೋದಿಲ್ಲ. ಭಗವಂತನಿಗೆ ಆ ರೀತಿಯಾಗಿಲ್ಲ. ಅವನು ಯಾವ ಅಂಗದಿಂದ, ತನ್ನ ಶರೀರದ ಯಾವುದೇ ಅಂಗದಿಂದ ಹೇಗೆ ಬೇಕಾದರೆ, ಏನು ಬೇಕಾದರೆ, ಯಾವಾಗ ಬೇಕಾದರೆ ಅವನು ಸಂಪೂರ್ಣ ರೀತಿಯಲ್ಲಿ ಮಾಡಬಹುದು. ಅದಕ್ಕೆ ಅವನ ಸರ್ವೋತ್ತಮ, ಸರ್ವಶಕ್ತ ಎಂಬುದಾಗಿ ನಾವು ತಿಳಿತಾ ಇದ್ದೀವಿ. ಈಗ ಭಗವಂತನ ಅನೇಕ ರೂಪಗಳ ಬಗ್ಗೆ ನಾವು ನೋಡಿದಾಗಲೂ ಕೂಡ ಅವನ ಅನೇಕ ಗುಣಗಳು ನಮಗೆ ತಿಳಿತಾ ಬರ್ತಾ ಇದೆ. ಈಗ ಹಿಂದೆ ಕೂಡ ಉತ್ಸವಗಳು ನಡೆದಿದೆ, ಈಗಲೂ ನಡೀತಾ ಇದೆ, ಮುಂದೆಯೂ ನಡೀತಾ ಇದೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಭೂತ ಭವ್ಯ ಭವತ್ ಪ್ರಭು, ಹಿಂದೆನೂ ಇದ್ದಾನೆ ಭಗವಂತ, ಈಗಲೂ ಇದ್ದಾನೆ, ನಾಳೆಯೂ ಇದ್ದಾನೆ. ಎಲ್ಲ ಸಮಯದಲ್ಲೂ ಅವನೇ ಪ್ರಭು. ಇದು ಭಗವಂತನ ವಿಶೇಷ. ಯಾರೋ ಒಬ್ಬರು ಒಂದು ಸಮಯದಕ್ಕೆ ಅವರ ಪ್ರಭುತ್ವ, ಅವರ ಏನು ವ್ಯಾಪ್ತಿ ಇರಬಹುದು. ಯಾವುದೋ ಒಂದು ಕಚೇರಿಯಲ್ಲಿ ಅವರು ಇರುವವರೆಗೆ ಕೆಲವು ವರ್ಷಗಳ ಅವರ ಆಧಿಪತ್ಯ ಇರ್ತದೆ. ಆದರೆ ಮುಂದೆ ಬರ್ತಾ ಅದು ಇಲ್ಲದೇ ಇರಬಹುದು. ಆದರೆ ಭಗವಂತನಿಗೆ ಹಾಗಲ್ಲ. ಭಗವಂತನಿಗೆ ಇಡೀ ಬ್ರಹ್ಮಾಂಡದ ಮೇಲೆ ಆಧಿಪತ್ಯ ಯಾವಾಗಿದೆ ಅಂದರೆ ಭೂತ ಭವ್ಯ ಭವತ್, 3 ಕಾಲದಲ್ಲೂ ಇರುತ್ತೆ. ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇದ್ದೇ ಇರುತ್ತದು. ಮತ್ತು ಅವನು ಹೃಷಿಕೇಶ. ಎಲ್ಲರ ಏನು ಇಂದ್ರಿಯಗಳಿದೆ ಅದನ್ನು ನಿಯಮನ ಮಾಡುವ ಸಾಮರ್ಥ್ಯ ಭಗವಂತನಿಗಿದೆ. ಅದಕ್ಕೆ ಅವನನ್ನು ಹೃಷಿಕೇಶ ಎಂಬುದಾಗಿ ಹೇಳ್ತಾರೆ. ಅವರವರ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದಕ್ಕೆ ನಮ್ಮ ಹತ್ರವೇ ಶಕ್ತಿ ಇರೋದಿಲ್ಲ. ಇವತ್ತು ನಾವು ಇದನ್ನು ತಿನ್ನಬಾರ್ದು ಅಂತ ಮನಸ್ಸಲ್ಲಿ ಮಾಡಿಕೊಂಡಿರ್ತೇವೆ, ಆದರೆ ನಮ್ಮ ಇಂದ್ರಿಯ ಕೇಳುವುದಿಲ್ಲ. ನಾವು ಈ ಕಡೆ ಹೋಗಬಾರ್ದು, ಇದನ್ನು ನೋಡಬಾರ್ದು ಅಂತ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡಿರ್ತೇವೆ, ಆದರೆ ಆ ಸಂಕಲ್ಪವನ್ನು ನಾವು ಮಾಡುವುದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಸಿನ ಹತೋಟಿ ಈ ಇಂದ್ರಿಯಗಳ ಮೇಲೆ ಇಲ್ಲವೇ ಇಲ್ಲ. ಅದು ಇದ್ದರೂ ಕೂಡ ಸ್ವಲ್ಪ ಹೊತ್ತಿರ್ಬೋದು, ಸರ್ವವ್ಯಾಪ್ತಿತ್ವ ಇಲ್ಲ ಅದಕ್ಕೆ. ಆದರೆ ಭಗವಂತನಿಗೆ ಹಾಗಲ್ಲ. ಅವನಿಗೆ ಯಾವಾಗಲೂ ನಮ್ಮ ಎಲ್ಲ ಅಂಗಾಂಗಗಳ ಮೇಲೆ, ಎಲ್ಲರ ಅಂಗಾಂಗಗಳ ಮೇಲೆ, ಎಲ್ಲರ ಇಂದ್ರಿಯಗಳನ್ನು ನಿಗ್ರಹ ಮಾಡುವ ಒಂದು ವಿಶೇಷ ಸಾಮರ್ಥ್ಯ ಭಗವಂತನಿಗೆ ಮಾತ್ರ ಇರುವುದು. ಅದೇ ಹೃಷಿಕೇಶ. ಈ ವಾಹನಗಳ ಮೇಲೆ ಭಗವಂತ ಕುಳಿತುಕೊಂಡು ಗರುಡ ರುದ್ರಾದಿ ದೇವತೆಗಳ ಮೇಲೆ ಕೂಡ ತಮ್ಮ ಪ್ರಭುತ್ವವನ್ನು ತೋರಿಸ್ತಾ ಇದೆ. ಈ ಉತ್ಸವದಲ್ಲೇ ನಮಗೆ ತಾರತಮ್ಯ ಸ್ಪಷ್ಟವಾಗಿ ತಿಳಿಯುವುದು.
ಭಗವಂತ ಗರುಡ, ಹಂಸ, ಗಜ, ಶೇಷ ಮೊದಲಾದ ವಾಹನ, ಹನುಮಂತ ಈ ಎಲ್ಲ ವಾಹನಗಳ ಮೇಲೆ ಕೂತ್ಕೊಂಡಿದ್ದಾನೆ. ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಲದಲ್ಲಿ ಕುಳಿಸ್ಕೊಂಡಿದ್ದಾನೆ. ಅಂದರೆ ಲಕ್ಷ್ಮೀದೇವಿ ಅವನ ದಾಸಿ ರೂಪವಾಗಿ ಅವನ ಮಡಿದಿಯಾಗಿ ಕುಳಿತುಕೊಂಡಿದ್ದಾಳೆ. ಎಲ್ಲ ರುದ್ರಾದಿ ದೇವತೆಗಳು ಅವನ ಸೇವಕರಾಗಿ ಬಂದಿದ್ದಾರೆ. ಹೀಗಾಗಿ ನಮಗೆ ಸ್ಪಷ್ಟ ಗೊತ್ತಾಗ್ತದೆ ವಿಷ್ಣುವೇ ಸರ್ವೋತ್ತಮ ಎಂಬುದಾಗಿ. ಅದಕ್ಕೆ ಅವನ ಹೆಸರು ಅಮರಪ್ರಭು, ಅಂದರೆ ದೇವತೆಗಳಿಗೆಲ್ಲ ಪ್ರಭು ಅವನು ಆಗಿದ್ದಾನೆ. ಇಷ್ಟ ಆಗಿದ್ದಾನೆ. ಆದರೆ ಅವನು ಕ್ಷಣ ಕ್ಷಣಕ್ಕೂ ಅವನು ಬದಲಾಗ್ತಾನೆ. ಅವನು ಕ್ಷೀಣ ಆಗ್ತಾನ ಅಥವಾ ಒಂದೇ ಥರ ಇರ್ತಾನ ಎಂಬುದಾಗಿ ಅವನು ಧ್ರುವ ಎಂಬುದಾಗಿ ನಾವು ನೋಡಬಹುದು. ಧ್ರುವ ಅಂದರೆ ಧ್ರುವ ತಾರೆ ಅಂತ ನಾವು ಯಾಕೆ ಕರಿತೀವಿ? ಆ ತಾರೆ ಯಾವತ್ತೂ ಬದಲಾಗಿಸುವುದಿಲ್ಲ. ಅದರ ಸ್ಥಾನ ಅದೇ ಇರ್ತದೆ, ಅದರ ವ್ಯಾಪ್ತಿ ಅದೇ ಇರ್ತದೆ. ಹಾಗಾಗಿ ಧ್ರುವ ಅಂತ ನಾವು ಭಗವಂತನಿಗೆ ಯಾತಕ್ಕೆ ಕರಿತೀವಿ ಎಂಬುದಾದರೆ ಅದು ಯಾವಾಗಲೂ ಭಗವಂತ ಅದೇ ರೀತಿಯಾಗಿ ಇರ್ತಾನೆ. ಅದಕ್ಕೆ ಧ್ರುವ ಅದೇ ಸ್ಥಾನದಲ್ಲಿ ಇರ್ತಾನೆ. ಮತ್ತು ಶಾಶ್ವತಃ, ಎಲ್ಲರಿಗೂ ವೃದ್ಧಿ ಹ್ರಾಸಗಳುಂಟು. ಆದರೆ ಭಗವಂತನಿಗೆ ಹಾಗಲ್ಲ. ಯಾವಾಗಲೂ ಸರ್ವಶಕ್ತ. ಯಾವ ಕ್ಷಣವೂ ಭಗವಂತ ತನ್ನ ಸರ್ವಸ್ವಾಮಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಸರಿ, ಇದೆಲ್ಲ ತಿಳಿದು ಅವನನ್ನು ನೋಡಿ ನಾವೇನು ಮಾಡಬೇಕು ಅಂದರೆ ಅವನು ಭಕ್ತವತ್ಸಲ. ಈ ಗುಣಗಳನ್ನು ಯಾರು ತಿಳಿದು ಅವರವರ ಮಟ್ಟಿಗೆ, ಎಲ್ಲರಿಗೂ ಎಲ್ಲವನ್ನು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇಲ್ಲದೇ ಇರಬಹುದು, ಆದರೆ ಅವರ ಭಗವಂತನೇ ಕೊಟ್ಟಿದ್ದ ಸಾಮರ್ಥ್ಯವನ್ನು ಉಪಯೋಗಿಸಿ ಯಾರು ಭಗವಂತನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೋ ಆವಾಗ ಅವರಿಗೆ ಅವನು ವಿಶೇಷವಾದ ಕರುಣೆ ಕೊಟ್ಟು ಅನುಗ್ರಹಿಸ್ತಾನೆ ಎಂಬುದಾಗಿ ಶಾಸ್ತ್ರಗಳು ನಮಗೆ ತಿಳಿಸ್ತಾ ಇದೆ. ಅವನನ್ನು ತಿಳಿಯೋದಾದರೂ ಹೇಗೆ? ವೇದವಿತ್, ವೇದಗಳಿಂದ ಮಾತ್ರ ಭಗವಂತನ ತಿಳಿಯುವುದಕ್ಕೆ ಸಾಧ್ಯ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರತ್ಯಕ್ಷವಾಗಿ ಭಗವಂತ ನಮಗೆ ಕಾಣಿಸುವುದಿಲ್ಲ. ಅವನು ಅವ್ಯಕ್ತ, ಅದೃಷ್ಟ. ಹೀಗಾಗಿ ನಮಗೆ ಭಗವಂತನ ನೇರ ದರ್ಶನ ಪಡುವ ಯೋಗ್ಯತೆ ನಮಗಿಲ್ಲ. ಇದೆಲ್ಲ ಏನಿದ್ರೂ ಬ್ರಹ್ಮಾದಿ ದೇವತೆಗಳಿಗೆ, ಲಕ್ಷ್ಮೀದೇವಿಗೆ ಮೀಸಲೇ ಹೊರತು ನಮಗೆಲ್ಲ ಸಾಧ್ಯ ಇಲ್ಲ. ಹೀಗಾಗಿ ನಾವು ಸರಿಯಾದ ನಿಟ್ಟಿನಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಭಗವಂತನನ್ನು ಕಾಣುವುದಕ್ಕೆ ಪ್ರಯತ್ನ ಪಟ್ಟರೆ ಅದು ವೇದದಿಂದ ಮಾತ್ರ ಸಾಧ್ಯ. ಅದಕ್ಕೆ ಅವನ ಹೆಸರು ವೇದವಿತ್. ಮತ್ತು ಭಗವಂತನ ಇವತ್ತೆಲ್ಲ ನೋಡಿದ್ದೇವೆ. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ದೇಹ, ನಮ್ಮ ಚಿತ್ತ, ನಮ್ಮ ಇಚ್ಛಾ ಎಲ್ಲ ಕೂಡ ಪವಿತ್ರ ಆಗಿದೆ. ಯಾಕೆಂದರೆ ಅವನ ಹೆಸರೇ ಪವಿತ್ರ, ಅವನೇ ಮಂಗಲ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಲಂ. ಅವನನ್ನು ಸ್ಮರಣೆ ಮಾಡಿದರೆ ಸಾಕು ಮಂಗಳ ಉಂಟಾಗುತ್ತೆ. ಅವನ ಸ್ಮರಣೆ ಮಾಡಿದರೆ ಸಾಕು ನಾವು ಪವಿತ್ರರಾಗುತ್ತೇವೆ. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗೆ ಬೇಗ ಸ್ನಾನವನ್ನು ಏನು ನಾವು ಮಾಡ್ತೀವಿ ಅದು ಬಾಹ್ಯ ದೀಕ್ಷೆ. ಅದು ಬಾಹ್ಯವಾದ ಒಂದು ಪಾವಿತ್ರ್ಯತೆಯನ್ನು ನಮಗೆ ಕೊಡುತ್ತದೆ. ಅದರ ಜೊತೆಗೆ ಅದಕ್ಕಿಂತ ಜಾಸ್ತಿ ಮಹತ್ವ ಅಂತರಂಗ ಶುದ್ಧಿ ಆಗಬೇಕು ನಮಗೆ. ಅದಕ್ಕೆ ಭಗವಂತನ ಸ್ಮರಣೆ ಮಾಡಲೇಬೇಕು. ನಾವು ಅನ್ಬೋದು, ನಾವು ಸ್ನಾನ ಮಾಡಿದ್ದೇವಲ್ಲ, ಪವಿತ್ರ ಆಗಿದ್ದೇವಲ್ಲ ಅಂತ ಹೇಳಿದ್ರೆ, ಮಂಗಳಮಯಮ ಆಗಿದ್ದೇವೆ ಅಲ್ಲ ಅಂದರೆ ಅದು ಸಾಲದು. ಅದು ಯಾವಾಗ ಭಗವಂತನ ನಾಮಸ್ಮರಣೆಯಿಂದ ಮಾತ್ರ ಅದು ಸಾಧ್ಯ. ಇಲ್ಲಿ ಇನ್ನೊಂದು ನಾವು ಯೋಚನೆ ಮಾಡೋದು, ಸುಲಭ ಭಗವಂತ ಅಲ್ಲ, ಇಷ್ಟು ದೊಡ್ಡ ಭಗವಂತ, ಅವನನ್ನು ಇಷ್ಟು ಸುಲಭವಾಗಿ ನಾವು ಪಡಿಬಹುದಾ ಅಂತ ಹೇಳಿದರೆ ಹೌದು. ಬೇರೆ ಬೇರೆ ಯುಗಗಳಲ್ಲಿ ಆ ಯುಗಧರ್ಮದ ಅನುಕೂಲತೆ ಹಾಗೆ ಅನೇಕ ಯಜ್ಞಗಳು, ಹೋಮಗಳು ಇತ್ಯಾದಿಗಳನ್ನು ಅವರವರು ಮಾಡಬೇಕು. ಆದರೆ ಈ ಯುಗದಲ್ಲಿ, ಕಲಿಯುಗದಲ್ಲಿ ದಾಸರಾಯರು ತಿಳಿಸಿದಂತೆ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರಂಗ ಎಂಬುದಾಗಿ. ಅನೇಕ ಕುಲಕೋಟಿಗಳು ಹೆಂಗೆ ಉದ್ಧಾರ ಆಗುತ್ತೆ? ಯಾಕೆಂದರೆ ಕ್ಷಣ ಕ್ಷಣಕ್ಕೂ ನಾವು ಕಲಿಯುಗದಲ್ಲಿ ಪಾಪಗಳನ್ನು ಮಾಡ್ತಾನೇ ಇರ್ತೇವೆ. ಬೇರೆ ಯುಗಗಳಲ್ಲಿ ಪಾಪಗಳು ಕಮ್ಮಿ ಮಾಡ್ತಾ ಇದ್ರು. ಯಾಕೆಂದರೆ ಸಹಜವಾಗಿ ಭಕ್ತಿ ಯೋಗ್ಯತೆ ಆ ಯುಗದ ಜನರಲ್ಲಿ ಇತ್ತಂತೆ. ಆದರೆ ನಮಗೆ ಹಾಗಾಗೋದಿಲ್ಲ. ಒಂದು ಕ್ಷಣ ಭಗವಂತನಲ್ಲಿ ಮನಸ್ಸಿಟ್ಟು ಪೂಜೆಯನ್ನು ಮಾಡಬೇಕು ಅಂದರೆ ಮನಸ್ಸು ಒಪ್ಪೋದೇ ಇಲ್ಲ. ಮನಸ್ಸು ಬೇರೆ ಬೇರೆ ಕಡೆ
ಮನಸ್ಸು ನಿಲ್ಲಿಸುವುದು ಕಷ್ಟ ಎಂಬುದಾಗಿ ವಿಜಯದಾಸರು ಹೇಳ್ತಾರೆ. ಯಾಕೆಂದರೆ ಭಗವಂತನಲ್ಲಿ ಮನಸ್ಸು ನಿಲ್ಲಿಸುವುದು ತೀರ ಕಷ್ಟವಾದ ಕೆಲಸ. ಚಂಚಲವಾದ ಈ ಮನಸ್ಸು ಎಲ್ಲ ಕಡೆ ಹೋಗ್ತಾ ಇದೆ ಈ ಯುಗದಲ್ಲಿ. ಹಾಗಾಗಿ ಈ ಸಮಯದಲ್ಲಿ ನಾವು ಹಾಗಾದರೆ ಏನು ಮಾಡಬೇಕು ಎಂದರೆ ಅದೇ ಶಾಸ್ತ್ರ ನಮಗೆ ತಿಳಿಸ್ಕೊಡ್ತಾ ಇದ್ದೆ. ಬೇರೆ ಬೇರೆ ಯುಗದಲ್ಲಿ ಏನು ನಾವು ಹೋಮ ಹವನ ಇತ್ಯಾದಿಗಳನ್ನು ಮಂತ್ರೋಚ್ಚಾರಣೆ ವೇದಗಳ ಪಠನೆ ಎಲ್ಲ ಏನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಇಲ್ಲೂ ಮಾಡಬೇಕು. ಆದರೆ ಅದರಲ್ಲಿ ದೋಷಗಳ ಬರುವ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಯುಗದಲ್ಲಿ ಏನು ಮಾಡಬೇಕು ಅಂದರೆ ಹರಿನಾಮ ಸ್ಮರಣೆಯನ್ನು ಸದಾ ಕಾಲ ಮಾಡ್ತಾ ಇರಬೇಕು. ಈ ಹರಿನಾಮ ಸ್ಮರಣೆಯ ಬಗ್ಗೆ ಭಾಗವತಾದಿ ಗ್ರಂಥಗಳಲ್ಲಿ ಎಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಹೇಳಿದರೆ ಅದು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮಧ್ವಾಚಾರ್ಯರು ಒಂದು ಮಂತ್ರವನ್ನು ಶ್ಲೋಕವನ್ನು ಕೃಷ್ಣಾಮೃತ ಮಹಾರಣದವಲ್ಲಿ ಹೇಳ್ತಾರೆ. ಹೆಂಗೆ ಅಂದರೆ ಭಗವಂತ ಏನು ಅಂದರೆ ಒಬ್ಬ ಪ್ರಸಿದ್ಧ ಚೋರ ಅಂತ ಕರೆದು ಬಿಟ್ಟಿದ್ದಾರೆ ಭಗವಂತನನ್ನು. ಅವನು ಯಾರೂ ಕದಿಯಕ್ಕಾಗದೇ ಇರುವಂಥ ವಸ್ತುವನ್ನು ಅವನು ಕದೀತಾನಂತೆ. ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಏನಾದರೂ ಮಾಡಿ ಈ ವಸ್ತುವನ್ನು ಕದಿಬೇಕು ಅಂತ. ಆದರೆ ಯಾರಿಗೂ ಕದಿಯಕ್ಕಾಗ್ತಾ ಇಲ್ಲ. ಆವಾಗ ಏನು ಮಾಡಬೇಕು ಅಂದರೆ ಭಗವಂತ ಬಂದು ಅದನ್ನು ಕದೀತಾನೆ. ಅದು ಏನಂಥ ವಸ್ತು? ಯಾರೂ ಕದಿಯಕ್ಕಾಗದೇ ಇರುವಂತಹ ವಸ್ತು ಏನು? ಅದು ಯಾವ ಆಭರಣ? ಅದು ಯಾವ ಧನ? ಅಂದರೆ ಯಾವುದೂ ಅಲ್ಲ. ಯಾರೂ ಕದಿಯಕ್ಕಾಗದೇ ಇರೋದು ಅಂದರೆ ನಮ್ಮಿಂದ ಕಿತ್ಕೊಳ್ಳೋಕ್ಕಾಗದೇ ಇರೋವಂಥ ಏಕೈಕ ವಸ್ತು ಏನು ಅಂದರೆ ನಾವು ಅನೇಕ ಜನ್ಮಗಳಲ್ಲಿ ಮಾಡಿರುವ ಪಾಪ. ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ಹೊರಗಡೆ ಹೋಗುವುದೇ ಇಲ್ಲ, ನಮಗೆ ಅಂಟ್ಕೊಂಡಿರ್ತದೆ. ಹಾಗಾಗಿ ನಾವು ಇದರಿಂದ ನಮಗೆ ಪರಿಹಾರ ಬೇಕು. ಈ ಪಾಪದ ರಾಶಿ ಏನಿದೆ ಅದು ಧ್ವಂಸ ಆಗಬೇಕು ಅಂದರೆ ಭಗವಂತನ ನಾಮದ ಸ್ಮರಣೆಯನ್ನು ನಾವು ಮಾಡಬೇಕು. ಆವಾಗ ಈ ಏನಿದೆ ನಾರಾಯಣೋ ನಾಮ ಪ್ರಸಿದ್ಧ ಚೋರ, ಆ ಚೋರ ಬಂದು ಎಲ್ಲ ಕಳೆದುಕೊಂಡು ಹೋಗ್ತಾನೆ. ಇದಕ್ಕೆ ಸುಲಭೋಪಾಯ ಭಗವಂತನ ನಾಮಸ್ಮರಣೆ ಎಂಬುದಾಗಿ ಶಾಸ್ತ್ರ ಹೇಳ್ತದೆ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ. ಗೋವಿಂದ ಹರಿ ಗೋವಿಂದ,
ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಜ್ರ ಮಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ